ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 720 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 7ರಿಂದ 9 ಜುಲೈ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. IUCN ಕೆಂಪು ಪಟ್ಟಿಯ ಪ್ರಕಾರ ಬೋರ್ನಿಯೋ ಆನೆಗಳ ಸಂರಕ್ಷಣಾ ಪರಿಸ್ಥಿತಿ ಏನು? ಸೊ ವಾಟ್ ಈಸ್ ದಿ ಕನ್ಸರ್ವೇಷನ್ ಸ್ಟೇಟಸ್ ಆಫ್ ಬೋರ್ನಿಯೋ ಎಲಿಫ್ಯಾಂಟ್ಸ್ ಅಕಾರ್ಡಿಂಗ್ ಟು IUCN ರೆಡ್ ಲಿಸ್ಟ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಏಷ್ಯಾದಲ್ಲಿರ್ತಕ್ಕಂಥ ಆನೆಗಳ ಒಂದು ಸಬ್ ಸ್ಪೀಷೀಸ್ ಅಥವಾ ಉಪಜಾತಿ ಅಂತ ಕರಿತೇವೆ. ಸೊ ಈ ಒಂದು ಆನೆಯನ್ನು ನಾವು ಬೋರ್ನಿಯೋ ಎಲಿಫ್ಯಾಂಟ್ಸ್ ಅಂತ ಕರಿತೇವೆ. ಸೊ ಈ ಒಂದು ಬೋರ್ನಿಯೋ ಎಲಿಫ್ಯಾಂಟ್ಸ್ಗೆ ಅದರ ಪಾಪ್ಯುಲೇಷನ್ ಈಗ 1000ಗಿಂತ ಕಡಿಮೆ ಆಗಿರುವ ಕಾರಣದಿಂದ IUCN ವತಿಯಿಂದ ಒಂದು ಕ್ಯಾಟಗರಿಯನ್ನು ಕೊಟ್ಟಿರ್ತಾರೆ ಅಥವಾ ಒಂದು ಸ್ಥಾನಮಾನವನ್ನು ಕೊಟ್ಟಿರ್ತಾರೆ. ಸೊ ಆ ಒಂದು ಸ್ಥಾನಮಾನ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದಕ್ಕೆ ಅಳಿವಿನಂಚಿನಲ್ಲಿರುವ ಅಥವಾ ಎಂಡೇಂಜರ್ಡ್ ಅಂತ ಡೆಸಿಗ್ನೇಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬೋರ್ನಿಯೋ ಎಲಿಫ್ಯಾಂಟ್ ಚಿತ್ರವನ್ನು ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬೋರ್ನಿಯೋ ಎಲಿಫ್ಯಾಂಟ್ಗೆ ದೆರ್ ಇಸ್ ಒನ್ ಮೋರ್ ನೇಮ್. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಸೊ ಇದನ್ನು ನಾವು ಬೋರ್ನಿಯೋ ಪಿಗ್ಮಿ ಎಲಿಫ್ಯಾಂಟ್ ಅಂತ ಕರಿತೇವೆ. ಸೊ ಈ ಒಂದು ಪ್ರಾಣಿಗಳ ಸಂಖ್ಯೆ ಈಗ ಬಹಳ ಕಡಿಮೆ ಆಗಿರುವ ಕಾರಣದಿಂದ IUCN ವತಿಯಿಂದ ಇದಕ್ಕೆ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಅಂತ ಇದಕ್ಕೆ ಸ್ಟೇಟಸ್ ಅನ್ನ ಕೊಟ್ಟಿರ್ತಾರೆ. ನಾವು ವಾಟ್ ಆರ್ ದಿ ರೀಸನ್ಸ್? ಈ ಒಂದು ಪ್ರಾಣಿ ಕಡಿಮೆ ಆಗಿರ್ಲಿಕ್ಕೆ ಕಾರಣವೇನು ಅಂದ್ರೆ 3 ಮೇನ್ ರೀಸನ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಮೊದಲ ರೀಸನ್ ಬಂದು ಸೊ ಈ ಒಂದು ಆಯಿಲ್ ಪಾಮ್ ಪ್ಲಾಂಟೇಶನ್ ಜಾಸ್ತಿ ಆಗಿರ್ತಕ್ಕಂಥದ್ದು, ಅಂದ್ರೆ ಈ ಒಂದು ತಾಳೆ ಎಣ್ಣೆ ಅಥವಾ ತಾಳೆ ಗರಿಗಳು ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಸಸ್ಯಗಳ ಸಂಖ್ಯೆ ಜಾಸ್ತಿ ಆಗಿರ್ತಕ್ಕಂಥದ್ದು ಅಥವಾ ಇವುಗಳ ಬೆಳವಣಿಗೆ ಅಂತಕ್ಕಂಥದ್ದು ಅಥವಾ ಬೆಳೆಸ್ತಕ್ಕಂಥದ್ದು ಬಹಳ ಜಾಸ್ತಿ ಆಗಿರ್ತಕ್ಕಂಥದ್ದು ಮೊದಲ ಕಾರಣವಾಗಿರುತ್ತೆ. ಸೊ ಎರಡನೇ ಕಾರಣವನ್ನು ನಾವು ಲಾಗಿಂಗ್ ಇನ್ ಫಾರೆಸ್ಟ್ ಅಂತ ಕರೀತೇವೆ. ಅಂದ್ರೆ ಫಾರೆಸ್ಟ್ ಅಥವಾ ಅರಣ್ಯಗಳಲ್ಲಿರ್ತಕ್ಕಂಥ ಮರಗಳನ್ನ ನಾಶ ಮಾಡ್ತಾ ಇರ್ತಕ್ಕಂಥದ್ದು ಎರಡನೇ ಕಾರಣವಾಗಿರುತ್ತೆ. ಸೊ ಮೂರನೇದು ಹಂಟಿಂಗ್ ಅಥವಾ ಬೇಟೆ. ಸೊ ಕಾರಣ ಏನು ಅಂದ್ರೆ ಇತ್ತೀಚೆಗೆ ಈ ಒಂದು ಆನೆಗಳು ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಜಾಸ್ತಿ ಆಗುತ್ತಿರುವ ಕಾರಣದಿಂದ ಸೊ ದೇರ್ ಇಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ಆನಿಮಲ್ಸ್ ಅಂಡ್ ಹ್ಯೂಮನ್ಸ್, ಅಂದ್ರೆ ಪ್ರಾಣಿ ಮತ್ತು ಮನುಷ್ಯರ ನಡುವೆ ಸಂಘರ್ಷಗಳಾದಾಗ ಸೊ ಮನುಷ್ಯರು ಈ ಒಂದು ಪ್ರಾಣಿಗಳನ್ನ ಕೊಲ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ 3 ಪ್ರಮುಖ ಕಾರಣಗಳಿಂದ ಈ ಆನೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಆನೆಗಳು ನಮ್ಮ ಪ್ರಪಂಚದ ಯಾವ ಭೂಭಾಗದಲ್ಲಿ ಹೆಚ್ಚಾಗಿ ಕಂಡು ಬರುತ್ತಂದ್ರೆ ಸೊ ಮೇಜರ್ಲಿ ನಾವು ಇದನ್ನ ಮಲೇಷಿಯಾದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮಲೇಷಿಯಾದಲ್ಲಿ ದೇರ್ ಇಸ್ ಅ ಪ್ಲೇಸ್, ಆ ಪ್ಲೇಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಬಾ ಅಂತ ಕರಿತೇವೆ. ಸೊ ಈ ಒಂದು ಸಬಾ ಎಂದು ಕರೀತಕ್ಕಂಥ ಪ್ಲೇಸ್ ನಲ್ಲಿ ಈ ಪ್ರಾಣಿಗಳನ್ನ ನಾವು ಹೆಚ್ಚಾಗಿ ಕಾಣಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ಆನೆಗಳು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿರ್ತಕ್ಕಂಥ ಎಲಿಫೆಂಟ್ಸ್ ಆಗಿರ್ತವೆ. ಸೊ ವೆನ್ ವಿ ಕಂಪೇರ್ ದಿ ಸೇಮ್ ಎಲಿಫೆಂಟ್ ವಿತ್ ಅವರ್ ಏಷ್ಯನ್ ಎಲಿಫೆಂಟ್ಸ್, ಅಂದ್ರೆ ಏಷ್ಯನ್ ಎಲಿಫೆಂಟ್ ಜೊತೆಗೆ ನಾವು ಬೋರ್ನಿಯೋ ಎಲಿಫೆಂಟ್ ಅನ್ನ ಕಂಪೇರ್ ಮಾಡಿದಾಗ ಸೊ ಇದರ ಗಾತ್ರವನ್ನ ನೀವು ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಹಾಫ್ ಆಫ್ ದಿ ಸೈಜ್ ಆಫ್ ದಿ ಏಷ್ಯನ್ ಎಲಿಫೆಂಟ್, ಅಂದ್ರೆ ಏಷ್ಯನ್ ಆನೆಗಳು ಎಷ್ಟು ಗಾತ್ರವಿರ್ತವೆ ಸರಿಸುಮಾರು ಅದರಲ್ಲಿ ಅರ್ಧದಷ್ಟು ಭಾಗವನ್ನ ಮಾತ್ರ ಈ ಒಂದು ಬೋರ್ನಿಯೋ ಎಲಿಫೆಂಟ್ಸ್ ಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿಗಳ ಸಂಖ್ಯೆ ಸೊ ಈಗ ವೈಲ್ಡ್ ಅಥವಾ ವನ್ಯ ಪ್ರದೇಶದಲ್ಲಿ, ಕ್ಯಾಪ್ಟಿವಿಟಿಯಲ್ಲಿ ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ IUCN ಪಟ್ಟಿಯನ್ನು ಮಾಡುವಾಗ ಸೊ ವನ್ಯದಲ್ಲಿ ಮಾತ್ರ ಅವುಗಳನ್ನು ಕೌಂಟ್ ಮಾಡಲಾಗುತ್ತೆ. ಸೊ ಈ ಒಂದು ಕೌಂಟ್ನ ಪ್ರಕಾರ ಈ ಆನೆಗಳ ಸಂಖ್ಯೆ 1000ಗಿಂತ ಕಡಿಮೆ ಆಗಿರುವ ಕಾರಣದಿಂದ ಸೊ ಇದಕ್ಕೆ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಅಂತ ಕ್ಯಾಟಗರೈಸ್ ಮಾಡಿರ್ತಾರೆ. ಸೊ ಈ ಒಂದು ಪ್ರಾಣಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಬೋರ್ನಿಯೋ ರೀಜನ್ ಅಲ್ಲಿ ಇದು ಕಂಡು ಬರುತ್ತೆ. ಸೊ ಬೋರ್ನಿಯೋ ಅಂತಕ್ಕಂಥ ರೀಜನ್ ಏನಿದೆ ಇದೊಂದು ಐಲ್ಯಾಂಡ್ ಅಥವಾ ದ್ವೀಪವಾಗಿರುತ್ತೆ. ಸೊ ಈ ಒಂದು ಐಲ್ಯಾಂಡ್ ಏನಿರುತ್ತೆ ಇದು 3 ರಾಷ್ಟ್ರಗಳನ್ನ ಒಳಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಎಂಟೈರ್ ಪ್ಯಾಚ್ ನೀವು ನೋಡ್ತಾ ಇದ್ದೀರಾ. ಸೊ ಇದನ್ನು ನಾವು ಬೋರ್ನಿಯೋ ಐಲ್ಯಾಂಡ್ ಅಂತ ಕರಿತೇವೆ. ಈ ಪ್ಯಾಚ್ನಲ್ಲಿ ಅಥವಾ ಈ ಒಂದು ದ್ವೀಪದಲ್ಲಿ ನಾವು 3 ರಾಷ್ಟ್ರಗಳನ್ನು ನೋಡ್ಬೋದಾಗಿರುತ್ತೆ. ಈ ಕಲರ್ಡ್ ಒನ್ ಏನಿದೆ ಸೊ ಇದನ್ನು ನಾವು ಮಲೇಷಿಯಾ ಅಂತ ಕರಿತೇವೆ. ಸಿ ಮಲೇಷಿಯಾ ಮೇನ್ಲ್ಯಾಂಡ್ ಇಲ್ಲೂ ಕೂಡ ಇರುತ್ತೆ. ಸೊ ಈ ಮಲೇಷಿಯಾದ ಮೇನ್ಲ್ಯಾಂಡಲ್ಲಿ ನಾವು ಅದರ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಕೌಲಾಲಂಪುರಂ ಅನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಭಾಗ ಏನಿದೆ ಇದು ಅದರ್ ಪಾರ್ಟ್ ಆಫ್ ಮಲೇಷಿಯಾ ಆಗಿರುತ್ತೆ, ಅದು ಬೋರ್ನಿಯೋ ಐಲ್ಯಾಂಡ್ಸ್ ಅಲ್ಲಿ ಬರುತ್ತೆ. ಸೊ ಮಲೇಷಿಯಾವನ್ನ ಹೊರತುಪಡಿಸಿ ಬೋರ್ನಿಯೋ ಐಲ್ಯಾಂಡ್ ನಲ್ಲಿ ಇನ್ನೂ 2 ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಒಂದು ಇಂಡೋನೇಷ್ಯಾ ಆಗಿರುತ್ತೆ, ಇನ್ನೊಂದನ್ನ ನಾವು ಬ್ರುನಿ ಅಂತ ಕರಿತೇವೆ. ಸೊ ಯಾಕೆ ನಾವು ಈ ಒಂದು ಬೋರ್ನಿಯೋ ಐಲ್ಯಾಂಡ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ ಸೊ ಆಸ್ ಫಾರ್ ದಿ ಡೀಟೇಲ್ಸ್ ವಿ ಡಿಸ್ಕಸ್ಡ್ ಬಿಫೋರ್, ಸೊ ಈ ಒಂದು ಎಲಿಫೆಂಟ್ಗಳು ಸಬಾ ಎಂದು ಕರೀತಕ್ಕಂಥ ರೀಜನ್ ಅಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೆ. ಈ ಸಬಾ ಎಂದು ಕರೀತಕ್ಕಂಥ ರೀಜನ್ ಈ ಒಂದು ಬೋರ್ನಿಯೋ ಭಾಗದಲ್ಲಿರ್ತಕ್ಕಂಥ ಮಲೇಷ್ಯಾದಲ್ಲಿ ಇರ್ತಕ್ಕಂಥ ಪ್ರದೇಶದಲ್ಲಿ ಈ ಒಂದು ಪ್ರಾಣಿಗಳ ಸಂಖ್ಯೆಯನ್ನು ನಾವು ಜಾಸ್ತಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು
ಒಂದು ಎಲಿಫ್ಯಾಂಟ್ನ ಒಂದು ನೇಮನ್ನು ನೀವು ನೆನ್ಪಿಟ್ಕೊಂಡಿದ್ರೆ ಬೋರ್ನಿಯೋ ಎಲಿಫ್ಯಾಂಟ್ ಅಂತ ಕರಿತೇವೆ. ಸೊ ಕಾರಣ ಏನು ಅಂದರೆ ಈ ಒಂದು ಬೋರ್ನಿಯೋ ದ್ವೀಪದಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಪ್ರಾಣಿಯಾಗಿರುತ್ತೆ. ಸೊ ಅದರಲ್ಲೂ ಹೆಚ್ಚಾಗಿ ಈ ಸಬಾ ಎಂದು ಕರೀತಕ್ಕಂಥ ರೀಜನಲ್ಲಿ ಸೊ ಈ ಒಂದು ಎಲಿಫ್ಯಾಂಟ್ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ದ ಬೆಟರ್ ಪಿಕ್ಚರ್ ಅಷ್ಟೇ. ಸೊ ಬೋರ್ನಿಯೋ ಐಲ್ಯಾಂಡ್ಸ್ಗಳ ಸ್ವಲ್ಪ ಬೆಟರ್ ಪಿಕ್ಚರ್ ಇರುತ್ತೆ. ಸೊ ಈ ಭಾಗವನ್ನು ನಾವು ಇಂಡೋನೇಷ್ಯಾ ಅಂತ ಕರಿತೇವೆ. ಈ ಗ್ರೀನ್ ಪ್ಯಾಚ್ ಅನ್ನು ನಾವು ಈಸ್ಟ್ ಮಲೇಷಿಯಾ ಅಂತ ಕರಿತೇವೆ. ಸೊ ಇದನ್ನು ನಾವು ಬ್ರುನಿ ಅಂತ ಕರಿತೇವೆ. ಸೊ ಇಲ್ಲಿರ್ತಕ್ಕಂಥ ರೀಜನ್ ಅನ್ನು ನಾವೇನಂತ ಕರಿತೇವೆ ಅಂದರೆ ಸಬಾ ಅಂತ ಕರಿತೇವೆ. ಸೊ ಇಷ್ಟು ಮಾಹಿತಿ ಈ ಒಂದು ಎಲಿಫ್ಯಾಂಟ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಎಲಿಫ್ಯಾಂಟ್ ಏನಿದೆ ಇದು ನಮ್ಮ ಏಷ್ಯಾದಲ್ಲಿರ್ತಕ್ಕಂಥ ಎಲಿಫ್ಯಾಂಟ್ ಏನಿದೆ ಅದರ ಸಬ್ ಸ್ಪೀಶೀಸ್ ಅಥವಾ ಉಪಜಾತಿ ಅಂತ ಕರಿತೇವೆ. ಇದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ನಾರ್ತ್ ಈಸ್ಟರ್ನ್ ಬೋರ್ನಿಯೋದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಪ್ರಮುಖವಾಗಿ ಇಂಡೋನೇಷ್ಯಾ ಮತ್ತು ಮಲೇಷಿಯಾಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಎಲಿಫ್ಯಾಂಟ್ ಇದಾಗಿರುತ್ತೆ. ಸೊ ಈ ಒಂದು ಎಲಿಫ್ಯಾಂಟ್ನ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ಇದನ್ನು ನಾವು ಸ್ಮಾಲೆಸ್ಟ್ ಏಷ್ಯನ್ ಎಲಿಫ್ಯಾಂಟ್ ಅಂತ ಕರಿತೇವೆ. ಅಂದರೆ ಏಷ್ಯನ್ ಆನೆಗಳಲ್ಲಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಒಂದು ಎಲಿಫ್ಯಾಂಟ್ ಆಗಿರುತ್ತೆ. ಸೊ ಇದು ಲಾಂಗ್ ಟೈಲ್ ಅಥವಾ ಉದ್ದನೇ ಆಗಿರ್ತಕ್ಕಂಥ ಬಾಲವನ್ನು ಹೊಂದಿರುತ್ತೆ. ಎಷ್ಟು ಉದ್ದವಾಗಿರುತ್ತೆ ಅಂದರೆ ಇಟ್ ಈವನ್ ಟಚಸ್ ದಿ ಗ್ರೌಂಡ್, ಅಂದರೆ ನೆಲವನ್ನು ಟಚ್ ಮಾಡಿಷ್ಟು ಉದ್ದದಲ್ಲಿರ್ತಕ್ಕಂಥ ಒಂದು ಟೈಲನ್ನು ನೋಡ್ಬೋದಾಗಿರುತ್ತೆ. ಸೊ ಇದರ ಇಯರ್ಸ್ ಅಥವಾ ಕಿವಿಗಳು ಅತ್ಯಂತ ಅಗಲವಾಗಿರುತ್ತೆ ಅಥವಾ ಲಾರ್ಜ್ ಇಯರ್ಸ್ ಅನ್ನು ನೋಡ್ಬೋದಾಗಿರುತ್ತೆ. ಸೊ ಇದರ ಟಸ್ಕ್ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಟಸ್ಕ್ ಅಥವಾ ದಂತ ಏನಿರುತ್ತೆ ಯೂಶುವಲಿ ದಂತ ಈ ಥರ ಕರ್ವ್ ಆಗಿರುತ್ತೆ, ಅಂದರೆ ಬೆಂಡ್ ಆಗಿರುತ್ತೆ. ಬಟ್ ಈ ಒಂದು ಬೋರ್ನಿಯೋ ಎಲಿಫ್ಯಾಂಟ್ಗಳ ಟಸ್ಕ್ ಅಥವಾ ದಂತ ಈ ಥರ ಶಾರ್ಪ್ ಅಥವಾ ನೇರವಾಗಿ ಇರ್ತಕ್ಕಂಥ ಒಂದು ದಂತಗಳನ್ನು ಹೊಂದಿರತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಈ ಒಂದು ಬೋರ್ನಿಯೋ ಎಲಿಫ್ಯಾಂಟ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಸೆಕೆಂಡ್ ಕ್ವೆಶನ್. ಆಡಮ್ಸ್ ಸೇತುವೆ ಎಲ್ಲಿ ಕಂಡು ಬರುತ್ತದೆ? ವೇರ್ ಈಸ್ ಆಡಮ್ಸ್ ಬ್ರಿಡ್ಜ್ ಲೊಕೇಟೆಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಡಮ್ಸ್ ಸೇತುವೆಯನ್ನು ನಾವು ಭಾರತ ಮತ್ತು ಶ್ರೀಲಂಕಾ ನಡುವೆ ನೋಡ್ಬೋದಾಗಿರುತ್ತೆ. ಸೊ ಆಡಮ್ಸ್ ಸೇತುವೆ ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣವೇನು ಅಂದರೆ ಸೊ ಆಡಮ್ಸ್ ಸೇತುವೆ ಹೇಗೆ ರಚನೆ ಆಗಿದೆ ಅನ್ನುವ ಒಂದು ಕಾನ್ಸೆಪ್ಟ್ ಏನಿದೆ. ಸೊ ಬೇರೆ ಬೇರೆ ವಿಜ್ಞಾನಿಗಳು ಬೇರೆ ಬೇರೆ ರೀತಿಯ ಒಂದು ಪ್ರಪೋಸಲ್ಸ್ ಅಥವಾ ಒಂದು ಥಿಯರಿಗಳನ್ನು ಪ್ರಪೋಸ್ ಮಾಡಿರ್ತಾರೆ. ಸೊ ಈಗ ನಮ್ಮ ಭಾರತ ದೇಶದ ಒಂದು ಇಸ್ರೋ ಏನಿರುತ್ತೆ ಸೊ ಇವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಥಿಯರಿಯನ್ನು ಯೂಸ್ ಮಾಡಿರ್ತಾರೆ. ಹಾಗಿದ್ರೆ ನಮ್ಮ ಭಾರತ ದೇಶದ ಇಸ್ರೋದ ಪ್ರಕಾರ ಈ ಒಂದು ಆಡಮ್ಸ್ ಬ್ರಿಡ್ಜ್ ಅಂತಕ್ಕಂಥದ್ದು ಯಾವ ಕಾರಣದಿಂದ ಫಾರ್ಮೇಷನ್ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನ ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಬಿಫೋರ್ ದಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವೇರ್ ಇಸ್ ದಿಸ್ ಆಡಮ್ಸ್ ಬ್ರಿಡ್ಜ್ ಲೊಕೇಟೆಡ್. ಸೊ ಈ ಒಂದು ಆಡಮ್ಸ್ ಬ್ರಿಡ್ಜ್ ಏನಿದೆ ಸೊ ಇದು ನಮ್ಮ ಭಾರತ ಮತ್ತು ಈ ಕಡೆ ಶ್ರೀಲಂಕಾ ಏನಿದೆ ಸೊ ಶ್ರೀಲಂಕಾ ಮತ್ತು ಭಾರತ ದೇಶದ ನಡುವೆ ಬರ್ತಕ್ಕಂಥ ಒಂದು ಬ್ರಿಡ್ಜ್ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಒಂದು ಪಾಯಿಂಟ್ ಇದನ್ನ ನಾವು ಧನುಷ್ ಕೋಟಿ ಅಂತ ಕರಿತೇವೆ. ಸೊ ಈ ಕಡೆ ತಲೈ ಮನ್ನಾರ್ ಅಂತ ಕರಿತೇವೆ. ತಲೈ ಮನ್ನಾರ್ ಬಿಲಾಂಗ್ಸ್ ಟು ಶ್ರೀಲಂಕಾ, ಅದಾದ್ಮೇಲೆ ಧನುಷ್ ಕೋಟಿ ಬಿಲಾಂಗ್ಸ್ ಟು ಇಂಡಿಯಾ. ಸೊ ಇವೆರಡರ ಮಧ್ಯೆ ಇರ್ತಕ್ಕಂಥ ಈ ಒಂದು ಡಾಟ್ಸ್ ಏನಿದಾವೆ ಸೊ ಈ ಡಾಟ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆಡಮ್ಸ್ ಬ್ರಿಡ್ಜ್ ಅಂತ ಕರಿತೇವೆ. ಸೊ ಇದೇ ಚಿತ್ರವನ್ನ ನೀವು ಇಲ್ಲಿ ನೋಡಿದಾಗ ಸೊ ಈ ಒಂದು ಆಡಮ್ಸ್ ಬ್ರಿಡ್ಜ್ ಅನ್ನ ನೀವು ಇಲ್ಲಿ ಸ್ಪಷ್ಟವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆಡಮ್ಸ್ ಬ್ರಿಡ್ಜ್ಗೆ ದೇರ್ ಇಸ್ ಒನ್ ಮೋರ್ ಪಿಕ್ಚರ್. ಸೊ ಈ ಒಂದು ಬ್ರಿಡ್ಜ್ ನಲ್ಲಿ ಅದು ಎಕ್ಸಾಕ್ಟ್ಲಿ ಹೇಗೆ ಫಾರ್ಮೇಷನ್ ಆಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಚಿತ್ರದ ಪ್ರಕಾರ ಇಸ್ರೋದವರು ಅದು ಯಾವ ಕಾರಣದಿಂದ ರಚನೆ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನ ಸೊ ಇಲ್ಲಿ ತಿಳಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಅಕಾರ್ಡಿಂಗ್ ಟು ಇಸ್ರೋ ಈ ಒಂದು ಆಡಮ್ಸ್ ಬ್ರಿಡ್ಜ್ ಅಂತಕ್ಕಂಥದ್ದು ಯಾವ ಕಾರಣಕ್ಕಾಗಿ ಫಾರ್ಮೇಷನ್ ಆಗಿದೆ ಅಂದ್ರೆ ಸೊ ಇದನ್ನ ನಾವು ಸಬ್ಮರ್ಜ್ಡ್ ರಿಡ್ಜ್ ಅಂತ ಕರಿತೇವೆ. ಸೊ ಇಟ್ ಇಸ್ ದಿ ಕಂಟಿನ್ಯೂಟಿ ಫ್ರಮ್ ಧನುಷ್ ಕೋಟಿ ಇನ್ ಇಂಡಿಯಾ ಟು ತಲೈ ಮನ್ನಾರ್ ಇನ್ ಶ್ರೀಲಂಕಾ. ಅಂದ್ರೆ ಭಾರತ ದೇಶದ ಧನುಷ್ ಕೋಟಿಯಿಂದ ಶ್ರೀಲಂಕಾದ ತಲೈ ಮನ್ನಾರ್ ವರೆಗೆ ಸೊ ಅಲ್ಲಿರ್ತಕ್ಕಂಥ ಒಂದು ಮುಳುಗಿರ್ತಕ್ಕಂಥ ಒಂದು ಪರ್ವತವಾಗಿರುತ್ತೆ. ಅಂದ್ರೆ ಭೂಮಿಯ ಮೇಲೆ ಹೇಗೆ ನಾವು ಮೌಂಟೇನ್ ಸೀರೀಸ್ ಅನ್ನ ನೋಡ್ತೇವೆ ಸೊ ಅದೇ ರೀತಿಯ ಮೌಂಟೇನ್ ಸೀರೀಸ್ ಇಲ್ಲೂ ಕೂಡ ಇದೆ. ಬಟ್ ಅದು ನೀರಿನಲ್ಲಿ ಕಂಪ್ಲೀಟ್ ಆಗಿ ಮುಳುಗಿ ಹೋಗಿದೆ. ಸೊ ಅದರಿಂದ ಫಾರ್ಮೇಷನ್ ಆಗಿದೆ ಅಂತ ಇಸ್ರೋ ಈಗ ಪ್ರಪೋಸ್ ಮಾಡ್ತಾ ಇರ್ತಕ್ಕಂಥ ಹೊಸ ಥಿಯರಿ ಆಗಿರುತ್ತೆ. ಸೊ ಇದರ ಜೊತೆಗೆ ಬೇರೆ ಬೇರೆಯವರು ಯಾವ ಪ್ರಪೋಸಲ್ಸ್ ಅನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ಇದರ ಜೊತೆಗೆ ದೇರ್ ಇಸ್ ಒನ್ ಮೈಥಾಲಜಿಕಲ್ ಸ್ಟೋರಿ ಕೂಡ. ಸೊ ಈ ಒಂದು ಸೇತುವೆಗೆ ಸಂಬಂಧಪಟ್ಟಂತೆ ಒಂದು ಪುರಾಣದಲ್ಲೂ ಕೂಡ ಒಂದು ಕಥೆಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಎಪಿಕ್ ರಾಮಾಯಣ ಏನಿದೆ ಸೊ ರಾಮಾಯಣದ ಪ್ರಕಾರ ಸೊ ಇಟ್ ಈಸ್ ಬಿಲ್ಟ್ ಬೈ ಲಾರ್ಡ್ ರಾಮಾಸ್ ಆರ್ಮಿ. ಸೊ ರಾಮನ ಸೈನ್ಯ ಏನಿರುತ್ತೆ ಸೊ ಅದು ಇದನ್ನ ಬಿಲ್ಡ್ ಮಾಡಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನಾವು ಮೈಥಾಲಜಿ ಪ್ರಕಾರ ನೋಡಬಹುದಾಗಿರುತ್ತೆ. ಸೊ ಈ ಒಂದು
ಇಸ್ರೋ ಈಗ ಪ್ರಪೋಸ್ ಮಾಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನು ಯಾವ ಡೇಟಾದ ಪ್ರಕಾರ ಪ್ರಪೋಸ್ ಮಾಡಿದೆ ಅಂತ ನಾವು ನೋಡೋದಾದರೆ US ಸ್ಯಾಟಲೈಟ್ ಡೇಟಾವನ್ನು ಅವರು ಯೂಸ್ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ಲೇಸರ್ ಆಲ್ಟಿಮೀಟರ್ ಟು ಕ್ರಿಯೇಟ್ ಹೈ ರೆಸಲ್ಯೂಷನ್ ಅಂಡರ್ ಸಿ ಮ್ಯಾಪ್, ಅಂದರೆ ನೀರಿನ ಒಳಗಡೆ ಇರ್ತಕ್ಕಂಥ ಒಂದು ಮ್ಯಾಪಿಂಗನ್ನು ಮಾಡಿರ್ತಾರೆ. ಸೊ ಅದು ಹೈ ರೆಸಲ್ಯೂಷನ್ ಅಂದರೆ ಆಫ್ ಅ ವೆರಿ ಗುಡ್ ಕ್ವಾಲಿಟಿ ಪಿಕ್ಚರ್ಸ್ ಅಥವಾ ಡೇಟಾವನ್ನು ಅನಲೈಸ್ ಮಾಡುವ ಮುಖಾಂತರ ಸೊ ಈ ಒಂದು ಹೊಸ ಥಿಯರಿಯನ್ನು ಪ್ರಪೋಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಬ್ಮರ್ಜ್ಡ್ ಶಾಲೋ ವಾಟರ್ ಏನಿರುತ್ತೆ ಅಂದರೆ ಆ ಒಂದು ಮೌಂಟೇನ್ ರೇಂಜಸ್ ಏನಿರುತ್ತೆ ನೀರಿನ ಒಳಗಡೆ, ಸೊ ಅದು ನಮಗೆ ನ್ಯಾವಿಗೇಷನ್ಗೆ ಕಷ್ಟವನ್ನು ಉಂಟು ಮಾಡುತ್ತೆ. ಬಿಕಾಸ್ ಶಾಲೋ ವಾಟರ್ ಅಂತ ಹೇಳ್ತೇವೆ, ಅಂದರೆ ಈ ಒಂದು ಆಡಮ್ಸ್ ಬ್ರಿಡ್ಜ್ ಏನಿದೆ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಇಮ್ಮರ್ಸ್ಡ್ ಇನ್ ವಾಟರ್. ಸೊ ಇದು ಕೆಲವೊಂದು ಪ್ರದೇಶಗಳಲ್ಲಿ ನೀರಿನ ಮೇಲ್ಮೈಗೆ ಬಹಳ ಹತ್ತಿರವಾಗಿರುತ್ತೆ. ಸೊ ಯಾವಾಗ ಈ ಒಂದು ಬಂಡೆಗಳು ನೀರಿನ ಮೇಲ್ಮೈಗೆ ಬಹಳ ಹತ್ತಿರವಾಗಿರುತ್ತೆ ಅಲ್ಲಿ ವೆಸಲ್ಸ್ ಅಥವಾ ಹಡಗುಗಳು ಪಾಸ್ ಆಗಲಿಕ್ಕೆ ಬಹಳ ಕಷ್ಟವಾಗಿರುತ್ತೆ. ಸೊ ಈ ಒಂದು ಆಡಮ್ಸ್ ಬ್ರಿಡ್ಜ್ನಿಂದ ನಮಗೆ ಆಗ್ತಕ್ಕಂಥ ಪ್ರಾಬ್ಲಮ್ ಏನು ಅಂದರೆ ನ್ಯಾವಿಗೇಷನ್ ಅಂತಕ್ಕಂಥದ್ದು ಪ್ರಾಬ್ಲಮ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಆಡಮ್ಸ್ ಬ್ರಿಡ್ಜ್ ರಾಸಾಯನಿಕವಾಗಿ ಅಥವಾ ಕೆಮಿಕಲಿ ಏನರಿಂದ ಮಾಡಲ್ಪಟ್ಟಿದೆ ಅಂದರೆ ಲೈಮ್ ಸ್ಟೋನ್ ಅಂತ ಕರಿತೇವೆ. ಸೊ ಲೈಮ್ ಸ್ಟೋನ್ ಅಂದರೆ ಸುಣ್ಣದ ಕಲ್ಲು ಅಂತ ನೀವೇನು ಕೇಳಿರ್ತೀರಾ. ಸೊ ಆ ಒಂದು ಲೈಮ್ ಸ್ಟೋನಿಂದ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಬ್ರಿಡ್ಜ್ ಅಥವಾ ಸೇತುವೆ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಟೋಟಲ್ ಲೆಂತ್ ಎಷ್ಟಿರುತ್ತೆ ಅಂದರೆ 48 ಕಿಲೋಮೀಟರ್ಸ್ ಅಥವಾ 48 ಕಿಲೋಮೀಟರ್ ಉದ್ದವನ್ನು ಹೊಂದಿರತಕ್ಕಂಥ ಒಂದು ಬ್ರಿಡ್ಜ್ ಆಗಿರುತ್ತೆ. ಸೊ ಈ ಒಂದು ಪ್ರದೇಶ ಏನಿರುತ್ತೆ ಅದರ ಕೆಲವು ರೀಜನ್ಸ್ ಬಂದು ಡ್ರೈ ಇರುತ್ತೆ. ಸೊ ಆ ಒಂದು ಡ್ರೈ ಇರ್ತಕ್ಕಂಥ ರೀಜನ್ ಅಲ್ಲಿ ಇಟ್ ರೇರ್ಲಿ ಎಕ್ಸೀಡ್ಸ್ 1 ಮೀಟರ್ ಇನ್ ಡೆಪ್ತ್, ಅಂದರೆ ಅದರ ಆಳ ಏನಿರುತ್ತೆ ಅದು 1 ಮೀಟರ್ಗಿಂತ ಕೂಡ ಎಕ್ಸೀಡ್ ಆಗಿರೋದಿಲ್ಲ. ಈ ರೀತಿಯ ಪ್ರದೇಶಗಳಲ್ಲಿ ಪ್ರಾಬ್ಲಮ್ ಏನು ಅಂದರೆ ಬೋಟ್ಸ್ ಅಲ್ಲಿ ಪಾಸ್ ಆಗಲಿಕ್ಕೆ ಕಷ್ಟವಾಗುತ್ತೆ. ಬಿಕಾಸ್ ಅಲ್ಲಿರ್ತಕ್ಕಂಥ ಬಂಡೆಗಳು ಅದನ್ನು ತಡೆಯುವ ಕಾರಣದಿಂದ ಸೊ ಅಲ್ಲಿ ಬೋಟ್ಗಳು ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದನ್ನು ನಾವು ಕಷ್ಟ ಆಗುತ್ತೆ. ಸೊ ಇದಕ್ಕೆ ಆಡಮ್ಸ್ ಬ್ರಿಡ್ಜ್ ಅಂತ ಏನಕ್ಕೆ ನಾಮಕರಣ ಮಾಡಿರ್ತಾರೆ ಅಂದರೆ ಸೊ ದೇರ್ ಇಸ್ ಅ ಬಿಲೀಫ್, ಒಂದು ನಂಬಿಕೆ ಇದೆ. ಆ ನಂಬಿಕೆ ಏನು ಅಂದರೆ ಆಡಮ್ ಕ್ರಾಸ್ಡ್ ಓವರ್ ಟು ಪೆನಿನ್ಸುಲಾರ್ ಇಂಡಿಯಾ ವಯಾ ಬ್ರಿಡ್ಜ್. ಸೊ ಆಡಮ್ಸ್ ಇವರು ಈ ಒಂದು ಬ್ರಿಡ್ಜ್ನ ಮುಖಾಂತರ ಭಾರತ ದೇಶದ ಪರ್ಯಾಯ ದ್ವೀಪ ಅಂತ ನಾವೇನು ಹೇಳ್ತೇವೆ ಸೊ ಅದನ್ನು ತಲುಪಿದರು ಅನ್ನುವ ಒಂದು ಸ್ಟೋರಿ ಅಥವಾ ಒಂದು ಕತೆ ಇರುವ ಕಾರಣದಿಂದ ಸೊ ಈ ಒಂದು ಸೇತುವೆಗೆ ಆಡಮ್ಸ್ ಬ್ರಿಡ್ಜ್ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬ್ರಿಡ್ಜ್ ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ದೇರ್ ಆರ್ ಮಲ್ಟಿಪಲ್ ಥಿಯರೀಸ್, ಅಂದರೆ ಇದೇ ಮೊಟ್ಟ ಮೊದಲ ಸಿದ್ಧಾಂತವಾಗಿರೋದಿಲ್ಲ. ಸೊ ಇದಕ್ಕಿಂತ ಮುಂಚೆ ಸಾಕಷ್ಟು ಸಿದ್ಧಾಂತಗಳನ್ನು ಪ್ರಪೋಸ್ ಮಾಡಿರ್ತಾರೆ. ಸೊ ಇದರಲ್ಲಿ ಬರ್ತಕ್ಕಂಥ ಮೊದಲ ಸಿದ್ಧಾಂತ ಏನು ಅಂದರೆ ಸೊ ಈ ಒಂದು ಆಡಮ್ಸ್ ಬ್ರಿಡ್ಜ್ ಅನ್ನ ಮುಂಚೆ ಏನಂತ ಬಿಲೀವ್ ಮಾಡ್ತಾ ಇದ್ರು ಅಂದರೆ ಕಾವೇರಿ ರಿವರ್ ಬೇಸಿನ ಒಂದು ಭಾಗ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಅಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕಾವೇರಿ ನದಿ ಏನಿದೆ ಅಥವಾ ಜಲಾನಯನ ಪ್ರದೇಶ ಏನಿರುತ್ತೆ ಸೊ ಅದರ ಒಂದು ಭಾಗವಾಗಿ ಆಡಮ್ಸ್ ಬ್ರಿಡ್ಜ್ ಅನ್ನ ಕನ್ಸಿಡರ್ ಮಾಡಿದ್ರು. ಡ್ಯೂ ಟು ಪ್ಲೇಟ್ ಟೆಕ್ಟೋನಿಕ್ಸ್, ಅಂದರೆ ಭೂಫಲಕಗಳ ಚಲನೆ ಏನಿರುತ್ತೆ ಸೊ ಈ ಚಲನೆಯ ಕಾರಣದಿಂದ ಇದು ಕಾವೇರಿ ಜಲಾನಯನ ಪ್ರದೇಶದಿಂದ ದೂರಕ್ಕೆ ಸರಿದಿದೆ ಅಂತಕ್ಕಂಥ ಒಂದು ಥಿಯರಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಫಸ್ಟ್ ಥಿಯರಿ ಆಗಿರುತ್ತೆ. ಸೊ ದೆರ್ ಈಸ್ ಒನ್ ಮೋರ್ ಥಿಯರಿ, ಇನ್ನೊಂದು ಥಿಯರಿ ಏನಂದ್ರೆ ಸೊ ಲಾಂಗ್ ಶೋರ್ ಕರೆಂಟ್ಸ್ ಡೆಪಾಸಿಟೆಡ್ ಸ್ಯಾಂಡ್ ಇನ್ ದಿ ಸ್ಟ್ರೇಟ್ ಲೈನ್ ಓವರ್ ವಿಚ್ ಕೋರಲ್ಸ್ ಅಕ್ಯುಮುಲೇಟೆಡ್, ಅಂದರೆ ಒಂದು ಸ್ಯಾಂಡ್ ಅಥವಾ ಮರಳು ಈ ರೀತಿಯಾಗಿ ನಿರಂತರವಾಗಿ ಡೆಪಾಸಿಟ್ ಆಗಿದೆ. ಆ ಡೆಪಾಸಿಟ್ ಆಗಿರ್ತಕ್ಕಂಥ ಸ್ಯಾಂಡ್ ಮೇಲೆ ಕೋರಲ್ಸ್ ಅಥವಾ ಹವಳದ ದಿಬ್ಬಗಳು ಅಂತ ನಾವೇನು ಹೇಳ್ತೇವೆ ಸೊ ಅದು ರಚನೆ ಆಗಿರುವ ಕಾರಣದಿಂದ ಈ ಒಂದು ಬ್ರಿಡ್ಜ್ ಅಥವಾ ಆಡಮ್ ಸೇತುವೆ ಅಂತಕ್ಕಂಥದ್ದು ರಚನೆ ಆಗಿದೆ ಅಂತಕ್ಕಂಥ ಇನ್ನೊಂದು ಸಿದ್ಧಾಂತವನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಕೆಳಗಿನವುಗಳಲ್ಲಿ ಯಾವುದು ಚಾರ್ಧಾಮ್ ಯಾತ್ರಾ ಸ್ಥಳಗಳಲ್ಲಿ ಒಂದಲ್ಲ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಒನ್ ಆಫ್ ದಿ ಚಾರ್ಧಾಮ್ ಪಿಲಿಗ್ರಿಮೇಜ್? ಸೊ ಚಾರ್ಧಾಮ್ ಅಂದರೆ 4 ಪ್ರದೇಶಗಳನ್ನು ನಾವು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಪವಿತ್ರವಾದ ಸ್ಥಳಗಳು ಅಂತ ಕನ್ಸಿಡರ್ ಮಾಡ್ತೇವೆ. ಆ 4 ಪ್ರದೇಶಗಳಲ್ಲಿ ಇಲ್ಲಿ ಆಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪ್ರದೇಶ ಅದಕ್ಕೆ ಸೇರಿರೋದಿಲ್ಲ. ಆ ಚಾರ್ಧಾಮ್ಗೆ ಒಳಪಡದೇ ಇರತಕ್ಕಂಥ ಪ್ರದೇಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಾರಣಾಸಿ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ಹಾಗಿದ್ರೆ ಸೊ ಇದರ ಬಗ್ಗೆ ನಾನು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನಂದರೆ ಸೊ ಈಗ ಪೂರಿ ರಥಯಾತ್ರಾ ಪ್ರಾರಂಭವಾಗಿರುತ್ತೆ. ಸೊ ಪೂರಿ ರಥಯಾತ್ರಾ ಪ್ರಾರಂಭವಾಗಿರುವ ಕಾರಣದಿಂದ ಸೊ ಈ ಒಂದು ಯಾತ್ರೆಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ಗೆ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ದಾವೆ ಅದನ್ನೆಲ್ಲ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ನಾವು ಪೂರಿ ರಥಯಾತ್ರಾ ಅಂತ ಕರಿತೇವೆ. ಸೊ ಇಟ್ ಈಸ್ ಹಿಸ್ಟಾರಿಕ್ ಹಿಂದೂ ಫೆಸ್ಟಿವಲ್ ಆಗಿರುತ್ತೆ, ಅಂದ್ರೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಹಬ್ಬವಾಗಿರುತ್ತೆ. ಸೊ ಇದು ಜುಲೈ 7ನೇ ತಾರೀಕು ಬಿಗಿನ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಹಬ್ಬ ಏನಿರುತ್ತೆ ಅಥವಾ ಯಾತ್ರೆ ಏನಿರುತ್ತೆ ಸೊ ಈ ವರ್ಷ ಒಂದು ವಿಶೇಷತೆಯನ್ನ ಪಡೆದುಕೊಂಡಿರುತ್ತೆ. ವಿಶೇಷತೆ ಏನು ಅಂದ್ರೆ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ದಟ್ ಇನ್ಕಂಬೆಂಟ್ ಪ್ರೆಸಿಡೆಂಟ್ ಹ್ಯಾಸ್ ಪಾರ್ಟಿಸಿಪೇಟೆಡ್ ಇನ್ ಪೂರಿ ರಥಯಾತ್ರಾ
ಯಾತ್ರಾ ಅಂದರೆ ಈ ಒಂದು ಯಾತ್ರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರ್ವಿಂಗ್ ಪ್ರೆಸಿಡೆಂಟ್ ಅಂದರೆ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಯಾತ್ರೆ ಇದೇ ಮೊಟ್ಟ ಮೊದಲ ಇನ್ಸಿಡೆಂಟ್ ಆಗಿ ಸೊ ಈ ಒಂದು ಯಾತ್ರೆಯನ್ನು ನಾವು ಈ ವರ್ಷ ನೆನ್ಪಿಟ್ಕೊಳ್ಬೋದಾಗಿರುತ್ತೆ. ಸೊ ಈ ಒಂದು ಯಾತ್ರೆಯನ್ನು ನಾವು ಬಿಗ್ಗೆಸ್ಟ್ ಕಾನ್ಫ್ಲೂಯೆನ್ಸ್ ಅಂತ ಕರಿತೇವೆ. ಬಿಕಾಸ್ 1.5 ಮಿಲಿಯನ್ ಡಿವೋಟೀಸ್ ಅಥವಾ ಭಕ್ತಾದಿಗಳು ಸೊ ಈ ಒಂದು ಯಾತ್ರೆಯಲ್ಲಿ ಸೇರ್ತಕ್ಕಂಥ ಸಾಧ್ಯತೆಯನ್ನು ನಾವು ಪ್ರತಿ ವರ್ಷ ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಯಾತ್ರೆ ಎಲ್ಲಿ ನಡೆಯುತ್ತಂದ್ರೆ ನಮ್ಮ ಭಾರತ ದೇಶದ ಒಡಿಶಾದಲ್ಲಿ ನಡೀತಕ್ಕಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಹಿಂದೂ ಯಾತ್ರೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಯಾತ್ರೆ ಇಟ್ ಈಸ್ ನಾಟ್ ನ್ಯೂ. ಸೊ ಮುಂಚೆನೇ ಹೇಳಿದಾಗೆ ಇದಕ್ಕೆ ಹಿಸ್ಟಾರಿಕಲ್ ರೂಟ್ಸ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ಡೀಪ್ಲಿ ರೂಟೆಡ್ ಇನ್ ರಿಲಿಜಿಯಸ್ ಅಂಡ್ ಕಲ್ಚರಲ್ ಟ್ರೆಡಿಷನ್ಸ್ ಅಂದರೆ ನಮ್ಮ ಹಿಂದೂ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಸಂಪ್ರದಾಯಗಳಲ್ಲಿ ಇದು ಆಳವಾಗಿ ಬೇರೂರಿರ್ತಕ್ಕಂಥ ಒಂದು ಪದ್ಧತಿ ಅಥವಾ ಒಂದು ಪ್ರಾಕ್ಟೀಸ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಯಾತ್ರೆಯ ಸಮಯದಲ್ಲಿ ಅಥವಾ ಈ ಒಂದು ಪ್ರದೇಶ ಏನಿರುತ್ತೆ ಸೊ ಇಟ್ ಈಸ್ ದ ಮೇಜರ್ ಪಿಲಿಗ್ರಿಮೇಜ್ ಸೈಟ್ ಪಾರ್ಟ್ ಆಫ್ ಚಾರ್ಧಾಮ್ ಅಂತ ಕರಿತೇವೆ. ಅಂದರೆ ಪಾರ್ಟ್ ಆಫ್ ಚಾರ್ಧಾಮ್, ಚಾರ್ ಅಂದರೆ ನಾಲ್ಕು ಪವಿತ್ರ ಪ್ರದೇಶಗಳೇನಿರ್ತವೆ ಆ 4 ಪವಿತ್ರ ಪ್ರದೇಶಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಪೂರಿ ಅಂತಕ್ಕಂಥದ್ದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಚಾರ್ಧಾಮಲ್ಲಿ ಬರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಹಾಗಿದ್ರೆ ಪೂರಿಯನ್ನು ಹೊರತುಪಡಿಸಿ ಯಾವ ಪ್ರದೇಶಗಳನ್ನು ನಾವು ಚಾರ್ಧಾಮಲ್ಲಿ ನೋಡ್ಬೋದಾಗಿರುತ್ತೆ ಅಂದರೆ ಸೊ ಒಂದು ಬದ್ರಿನಾಥ್ ಆಗಿರುತ್ತೆ, ಇನ್ನೊಂದು ದ್ವಾರಕವಾಗಿರುತ್ತೆ, ಇನ್ನೊಂದು ರಾಮೇಶ್ವರಂ ಆಗಿರುತ್ತೆ. ಬಟ್ ಚಾರ್ಧಾಮಲ್ಲಿ ಬರ್ತಕ್ಕಂಥ ಪೂರಿ ಏನಕ್ಕೆ ಬಹಳ ಇಂಪಾರ್ಟೆಂಟ್ ಅಂದರೆ ಸೊ ಅಲ್ಲಿರ್ತಕ್ಕಂಥ ಆರ್ಕಿಟೆಕ್ಚರ್ ಅಥವಾ ವಾಸ್ತುಶಿಲ್ಪ ಅಂತಕ್ಕಂಥದ್ದು ಕಳಿಂಗ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆರ್ಕಿಟೆಕ್ಚರ್ ಅನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆಚರಣೆ ಪ್ರಾರಂಭವಾಗಿರ್ತಕ್ಕಂಥ ಶತಮಾನ ಯಾವುದು ಅಂತ ನಾವು ನೋಡೋದಾದ್ರೆ ಇಟ್ ಡೇಟ್ಸ್ ಬ್ಯಾಕ್ ಟು 12th ಸೆಂಚುರಿ ಅಂದರೆ 12ನೇ ಶತಮಾನದಿಂದ ಇದನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥ ಒಂದು ಯಾತ್ರೆ ಆಗಿರುತ್ತೆ. ಸೊ ಇದು ಈ ಒಂದು ಯಾತ್ರೆ ಯಾವ ಒಂದು ಕಿಂಗ್ಡಮ್ ಅಥವಾ ಯಾವ ರಾಜಮನೆತನ ಅಥವಾ ಯಾವ ರಾಜ ಇದನ್ನ ಪ್ರಾರಂಭ ಮಾಡಿದ್ರು ಅಂದ್ರೆ ಸೊ ಕಿಂಗ್ ಇಂದ್ರದ್ಯುಮ್ನ ಅಂತ ಕರಿತೇವೆ. ಸೊ ಇವರು ಈ ಒಂದು ರಿಚುವಲ್ಸ್ ಅಥವಾ ಈ ಒಂದು ಪದ್ಧತಿಯನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಬ್ಬ ರಾಜನಾಗಿರ್ತಾರೆ. ಸೊ ಈ ಒಂದು ಇವೆಂಟ್ ಏನಿರುತ್ತೆ ಸೊ ಇದರಲ್ಲಿ ನಾವು 3 ಪ್ರಮುಖವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ರಿಚ್ ಟ್ರೆಡಿಷನ್ಸ್ ಅಂದರೆ ಸಂಪದ್ಭರಿತವಾಗಿರ್ತಕ್ಕಂಥ ಒಂದು ಟ್ರೆಡಿಷನ್ಸ್ ಅಥವಾ ಶ್ರೀಮಂತವಾಗಿರ್ತಕ್ಕಂಥ ಸಂಪ್ರದಾಯಗಳು, ಆರ್ಟ್ ಫಾರ್ಮ್ಸ್ ಅಂದರೆ ಕಲಾ ಪ್ರಕಾರಗಳನ್ನು ಈ ಒಂದು ಯಾತ್ರೆಯಲ್ಲಿ ನೋಡ್ಬೋದಾಗಿರುತ್ತೆ, ಆ್ಯಂಡ್ ಕ್ಯೂಸಿನ್ಸ್ ಅಥವಾ ಪಾಕ ಪದ್ಧತಿಗಳನ್ನು ಈ ಒಂದು ಯಾತ್ರೆಯಲ್ಲಿ ನಾವು ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಯಾತ್ರೆಯನ್ನು ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಚಾರಿಯಟ್ ಫೆಸ್ಟಿವಲ್ ಅಂತ ಕರೀತೀವಿ. ಅಂದರೆ ಪ್ರಪಂಚದಲ್ಲಿಯೇ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ರಥಯಾತ್ರೆ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಯಾವ ದೇವತೆಗಳನ್ನ ಎಲ್ಲಿಂದ ಎಲ್ಲಿಗೆ ಈ ಒಂದು ಯಾತ್ರೆಯಲ್ಲಿ ಸಾಗಿಸ್ತಾರೆ ಅಂತ ನಾವು ನೋಡೋದಾದ್ರೆ ಸೊ ಇಲ್ಲಿ ಡೈಟೀಸ್ ಜಗನ್ನಾಥ, ಅದಾದ್ಮೇಲೆ ಬಾಲಭದ್ರ. ಸೊ ಈ ನೇಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಗನ್ನಾಥ, ಅದಾದ್ಮೇಲೆ ಬಾಲಭದ್ರ, ಸೊ ಅದಾದ್ಮೇಲೆ ಸುಭದ್ರ ಅಂತ ಕರಿತೇವೆ. ಸೊ ಈ ದೇವರುಗಳನ್ನ ಮ್ಯಾಸಿವ್ ಚಾರಿಯೋಟ್ಗಳಲ್ಲಿ ಅಂದ್ರೆ ಬೃಹತ್ ಆಗಿರ್ತಕ್ಕಂಥ ರಥಗಳ ಮುಖಾಂತರ ಜಗನ್ನಾಥ ಟೆಂಪಲ್ನಿಂದ ಗುಂಡೀಚಾ ಟೆಂಪಲ್ ಅಂತ ಕರಿತೇವೆ. ಸೊ ಯಾತ್ರೆ ಜಗನ್ನಾಥ ಟೆಂಪಲ್ನಿಂದ ಸ್ಟಾರ್ಟ್ ಆಗುತ್ತೆ. ಈ 3 ದೇವರುಗಳನ್ನು ಬೃಹತ್ ಆಗಿರ್ತಕ್ಕಂಥ ರಥಗಳನ್ನು ಉಪಯೋಗಿಸ್ಕೊಂಡು ಅವರು ಮೆರವಣಿಗೆ ಮಾಡ್ತಾರೆ. ಸೊ ಜಗನ್ನಾಥ ಟೆಂಪಲಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥ ಮೆರವಣಿಗೆ ಸೊ ಗುಂಡೀಚಾ ಟೆಂಪಲ್ನಲ್ಲಿ ಎಂಡ್ ಆಗ್ತಕ್ಕಂಥ ಒಂದು ಹಬ್ಬವನ್ನು ನಾವು ಪೂರಿ ಜಗನ್ನಾಥ್ ಹಬ್ಬ ಅಂತ ಕರಿತೇವೆ ಅಥವಾ ಯಾತ್ರೆ ಅಂತ ಕರಿತೇವೆ. ಸೊ ಈ ಒಂದು ಹಬ್ಬಕ್ಕೆ ಸಂಬಂಧಪಟ್ಟಂತೆ ನಾವು ಪವಿತ್ರ ಗ್ರಂಥಗಳಲ್ಲೂ ಕೂಡ ಉಲ್ಲೇಖ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆ ಪವಿತ್ರ ಗ್ರಂಥಗಳು ಯಾವುದು ಅಂದರೆ ಬ್ರಹ್ಮ ಪುರಾಣ, ಪದ್ಮ ಪುರಾಣ, ಸ್ಕಂದ ಪುರಾಣ ಮತ್ತೆ ಕಪಿಲ ಸಂಹಿತ ಅಂತ ನಾವೇನು ಹೇಳ್ತೇವೆ. ಈ ಪುರಾಣಗಳಲ್ಲೂ ಕೂಡ ಈ ಒಂದು ಯಾತ್ರೆಗೆ ಸಂಬಂಧಪಟ್ಟಂತೆ ಉಲ್ಲೇಖಗಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಸೊ ದಕ್ಷಿಣ ಭಾರತದ ಯಾವ ಪ್ರದೇಶದಲ್ಲಿ ಉಷ್ಟ್ರ ಪಕ್ಷಿಯ ಗೂಡಿನ ಆವಿಷ್ಕಾರವನ್ನು ಮೊದಲ ಬಾರಿಗೆ ಮಾಡಲಾಯಿತು? ಸೊ ವಿಚ್ ರೀಜನ್ ಆಫ್ ಸೌತ್ ಇಂಡಿಯಾ ವಾಸ್ ಆಸ್ಟ್ರಿಚ್ ನೆಸ್ಟ್ ಡಿಸ್ಕವರಿ ಮೇಡ್ ಫಾರ್ ದ ವೆರಿ ಫಸ್ಟ್ ಟೈಮ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಉಷ್ಟ್ರ ಪಕ್ಷಿ. ಸೊ ಈ ಒಂದು ಉಷ್ಟ್ರ ಪಕ್ಷಿಗೆ ಸಂಬಂಧಪಟ್ಟಂತೆ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಒಂದು ಗೂಡನ್ನ ಈಗ ಪತ್ತೆ ಹಚ್ಚಿರ್ತಾರೆ. ಸೊ ಇದು ದಕ್ಷಿಣ ಭಾರತದಲ್ಲಿಯೇ ಪತ್ತೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಪ್ರದೇಶವಾಗಿರುತ್ತೆ. ಆ ದಕ್ಷಿಣ ಭಾರತದ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ತೆಲಂಗಾಣದಲ್ಲಿ ಈ ಒಂದು ಆಸ್ಟ್ರಿಚ್ ಬರ್ಡ್ ಏನಿರುತ್ತೆ ಇದರ ನೆಸ್ಟ್ ಅಥವಾ ಗೂಡು ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇದು ನಮ್ಮ ಸೌತ್ ಇಂಡಿಯಾದಲ್ಲಿ ಈ ಗೂಡು ಪತ್ತೆ ಆಗಿರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲ ಉದಾಹರಣೆ ಆಗಿರುತ್ತೆ. ಸೊ ಆ ಗೂಡಿನಲ್ಲಿ ಈ ಆಸ್ಟ್ರಿಚ್
ಬರ್ಡ್ಗೆ ಸಂಬಂಧಪಟ್ಟಂತೆ ಮೊಟ್ಟೆಗಳು ಸಿಕ್ಕಿರ್ತವೆ. ಈ ಮೊಟ್ಟೆಗಳ ಬ್ರೋಕನ್ ಪಾರ್ಟ್ಸನ್ನು ನೀವು ಈ ಚಿತ್ರದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬ್ರೋಕನ್ ಪಾರ್ಟ್ಸ್ ಆಫ್ ದಿ ಎಗ್ಸ್ ಏನಿರುತ್ತೆ ಅದನ್ನು ಅನಲೈಸ್ ಮಾಡಿದಾಗ ಗೊತ್ತಾಗಿರುತ್ತೆ ಇದು ಆಸ್ಟ್ರಿಚ್ ಬರ್ಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮೊಟ್ಟೆಗಳು ಅಥವಾ ಅದರ ಗೂಡು ಅಂತಕ್ಕಂಥ ಮಾಹಿತಿಯನ್ನು ಸೊ ಇಲ್ಲಿ ನಾವು ಡಿಸ್ಕವರ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಡಿಸ್ಕವರಿ ನಡೆದಿರ್ತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ. ಸೊ ಇದು ಎಷ್ಟು ವರ್ಷಗಳ ಹಳೆಯದಾಗಿರ್ತಕ್ಕಂಥ ಆಸ್ಟ್ರಿಚ್ ಬರ್ಡ್ನ ನೆಸ್ಟ್ ಆಗಿರುತ್ತೆ ಅಂದರೆ ಯು ಕಾಂಟ್ ಇವನ್ ಬಿಲೀವ್. ಸೊ 41,000 ಇಯರ್ಸ್, ಸೊ 41,000 ವರ್ಷಗಳ ಹಿಂದೆ ಅಷ್ಟು ಹಳೆಯದಾಗಿರ್ತಕ್ಕಂಥ ಆಸ್ಟ್ರಿಚ್ ನೆಸ್ಟ್ ಅಥವಾ ಹುಸ್ಟ್ರ ಪಕ್ಷಿಯ ಗೂಡನ್ನು ಆಂಧ್ರ ಪ್ರದೇಶದಲ್ಲಿ ಪತ್ತೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಏನಂತ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ ಅಂದರೆ ಓಲ್ಡೆಸ್ಟ್ ನೋನ್ ಇನ್ ದ ವರ್ಲ್ಡ್ ಅಂತ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಅಂದರೆ ಪ್ರಪಂಚದಲ್ಲಿಯೇ ಈ ಒಂದು ಆಸ್ಟ್ರಿಚ್ ಬರ್ಡ್ಸ್ಗೆ ಸಂಬಂಧಪಟ್ಟಂತೆ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಪ್ರದೇಶ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಅಥವಾ ಒಂದು ಚೇಂಜ್ ಇನ್ ಆರ್ ಬಿಲೀಫ್ ಏನು ಅಂದರೆ ದ ಪ್ರೆಸೆನ್ಸ್ ಆಫ್ ಆರ್ಚೀಸ್ ಇನ್ ಸೌತ್ ಇಂಡಿಯಾ ಡ್ಯೂರಿಂಗ್ ದಟ್ ಪೀರಿಯಡ್. ಅಂದರೆ ಆ ಒಂದು ಸಮಯದಲ್ಲಿ ಸೌತ್ ಇಂಡಿಯಾದಲ್ಲಿ ಅಥವಾ ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ಈ ಒಂದು ಪಕ್ಷಿಗಳು ಆ ಸಮಯದಲ್ಲಿ ಇದ್ದವು ಅಂತಕ್ಕಂಥ ಮಾಹಿತಿಯನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದನ್ನು ಆಂಧ್ರ ಪ್ರದೇಶದ ಎಲ್ಲಿ ಪತ್ತೆ ಮಾಡಿರ್ತಾರೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ಪ್ರಕಾಶಂ ಡಿಸ್ಟ್ರಿಕ್ಟ್ನಲ್ಲಿ ಸೊ ಈ ಒಂದು ನೆಸ್ಟನ್ನು ಪತ್ತೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಗೂಡಿನ ಅಗಲ ಎಷ್ಟಿರುತ್ತೆ ಅಂದರೆ 9 to 10 ಫೀಟ್ ಇರುತ್ತೆ. ಯು ನೋ ದಟ್ ಆಸ್ಟ್ರಿಚ್ ಇಸ್ ದ ಬಿಗ್ಗೆಸ್ಟ್ ಬರ್ಡ್ ಆಗಿರೋದ್ರಿಂದ ಸೊ ಅದರ ಗೂಡು ಕೂಡ ತುಂಬ ಬೃಹತ್ ಆಗಿರಬೇಕಾಗಿರುತ್ತೆ. 9 ರಿಂದ 10 ಅಡಿಗಳಷ್ಟು ಉದ್ದವಾಗಿರ್ತಕ್ಕಂಥ ಒಂದು ನೆಸ್ಟನ್ನು ಪತ್ತೆ ಮಾಡಿರ್ತಾರೆ. ಸೊ ಅದರ ಒಳಗಡೆ 911 ಆಸ್ಟ್ರಿಚ್ ಎಗ್ಸ್ಗಳನ್ನು ಪತ್ತೆ ಮಾಡಿರ್ತಾರೆ. ಸೊ 42,000 ವರ್ಷಗಳ ಹಿಂದೆಯ ಮೊಟ್ಟೆಗಳನ್ನು ಈ ಒಂದು ಗೂಡಿನಲ್ಲಿ ಪತ್ತೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಎಗ್ಸ್ ಆರ್ ನಾಟ್ ಇಂಟ್ಯಾಕ್ಟ್ ಅಂದರೆ ಅದು ಯಾವ ರೀತಿ ನ್ಯಾಚುರಲ್ ಆಗಿರುತ್ತೆ ಸೊ ಅಷ್ಟು ಇಂಟ್ಯಾಕ್ಟ್ ಆಗಿರ್ತಕ್ಕಂಥ ಎಗ್ಸ್ಗಳು ಸಿಕ್ಕಿಲ್ಲ. 3,500 ಫ್ರಾಗ್ಮೆಂಟ್ಸ್ ಆಫ್ ಆಸ್ಟ್ರಿಚ್ ಎಗ್ ಶೆಲ್ಸ್ ಅಂದರೆ ಆ ಒಂದು ಮೊಟ್ಟೆಯ ಮೇಲೆ ಬರ್ತಕ್ಕಂಥ ಒಂದು ಕವಚ ಶೆಲ್ ಅಂತ ಕರಿತೇವೆ. ಸೊ ಆ ಬ್ರೋಕನ್ ಪಾರ್ಟ್ಸನ್ನು ನಾವು ಅಲ್ಲಿ ಪತ್ತೆ ಮಾಡಿರ್ಬೋದಾಗಿರುತ್ತೆ. 3,500 ಫ್ರಾಗ್ಮೆಂಟ್ಸ್ ಅಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ 1 into 1.5 ಮೀಟರ್ ಏರಿಯಾದಲ್ಲಿ ಸೊ ಈ ಒಂದು ಎಗ್ಸ್ ಪತ್ತೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ದಿ ಫಸ್ಟ್ ಎವಿಡೆನ್ಸ್ ಆಫ್ ಆರ್ಕಿಡ್ಸ್ ಇನ್ ಸೌತ್ ಇಂಡಿಯಾ. ಅಂದರೆ ಈ ಒಂದು ಆಸ್ಟ್ರಿಚ್ ಏನಿರುತ್ತೆ ಸೊ ಇದು ದಕ್ಷಿಣ ಭಾರತ ಪತ್ತೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಒಂದು ಎವಿಡೆನ್ಸ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಮೊಟ್ಟೆ ಬಿಗ್ಗೆಸ್ಟ್ ಅಮಾಂಗ್ ಆಲ್ ರೆಪ್ಟೈಲ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಟ್ ಈಸ್ ಓವರ್ 40 kgs. ಅಂದರೆ ಈ ಒಂದು ಬರ್ಡ್ ಏನಿರುತ್ತೆ ಈ ಒಂದು ಡಿಸ್ಕವರಿ ಏನಿರುತ್ತೆ ಇಟ್ ಈಸ್ ಕ್ರೂಷಿಯಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದಿ ಎಕ್ಸ್ಟಿಂಕ್ಷನ್ ಆಫ್ ಮೆಗಾಫಾನ ಲಾರ್ಜ್ ಎನಿಮಲ್ ಓವರ್ 40 kgs. ಅಂದರೆ 40 kgಗಿಂತ ಹೆಚ್ಚಿನದಾಗಿರ್ತಕ್ಕಂಥ ಈ ಒಂದು ಆಸ್ಟ್ರಿಚ್ಗಳು ಯಾಕೆ ಎಕ್ಸ್ಟಿಂಕ್ಷನ್ ಆಗಿದ್ದಾವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸೊ ಇದು ಉತ್ತಮವಾಗಿರ್ತಕ್ಕಂಥ ಒಂದು ಡಿಸ್ಕವರಿ ಆಗಿರುತ್ತೆ. ಸೊ ಈ ಒಂದು ಅನ್ವೇಷಣೆ ಅಥವಾ ಎಸ್ಕವೇಷನ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ MS ಯೂನಿವರ್ಸಿಟಿ ಇನ್ ವಡೋದರಾ ಇನ್ ಕೊಲಾಬ್ರೇಷನ್ ವಿತ್ ಎಕ್ಸ್ಪರ್ಟ್ಸ್ ಫ್ರಮ್ ಜರ್ಮನಿ, ಆಸ್ಟ್ರೇಲಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಎಕ್ಸ್ಪರ್ಟ್ಸ್ನ ಜೊತೆಗೆ ಸೊ MS ಯೂನಿವರ್ಸಿಟಿ ವತಿಯಿಂದ ಮಾಡಿರ್ತಕ್ಕಂಥ ಒಂದು ಎಸ್ಕವೇಷನ್ ಆಗಿರುತ್ತೆ. ಆಸ್ಟ್ರಿಚ್ ಅಥವಾ ಉಷ್ಟ್ರಪಕ್ಷಿಯ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಇಟ್ ಈಸ್ ನೋನ್ ಫಾರ್ ದಿ ಬೀಯಿಂಗ್ ದ ಲಾರ್ಜೆಸ್ಟ್ ಅಂಡ್ ಹೆವಿಯೆಸ್ಟ್ ಲಿವಿಂಗ್ ಬರ್ಡ್ ಸ್ಪೀಶೀಸ್. ಅಂದರೆ ಈಗ ಜೀವಂತವಾಗಿರ್ತಕ್ಕಂಥ ಪಕ್ಷಿಗಳಲ್ಲಿ ಅತ್ಯಂತ ಭಾರವಾಗಿರ್ತಕ್ಕಂಥ ಮತ್ತು ಅತ್ಯಂತ ಲಾರ್ಜ್ ಅಥವಾ ದೊಡ್ಡದಾಗಿರ್ತಕ್ಕಂಥ ಪಕ್ಷಿ ಅಂತ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದರಲ್ಲಿ 2 ಸಬ್ ಸ್ಪೀಶೀಸ್ಗಳನ್ನು ನಾವು ರೆಕಗ್ನೈಸ್ ಮಾಡ್ಬೋದಾಗಿರುತ್ತೆ ಎಕ್ಸಿಸ್ಟಿಂಗ್ ಇರೋದ್ರಲ್ಲಿ. ಸೊ ಒಂದನ್ನ ನಾವೇನಂತ ಕರಿತೀವಿ ಅಂದರೆ ಕಾಮನ್ ಆಸ್ಟ್ರಿಚ್ ಅಂತ ಕರಿತೇವೆ. ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಸಬ್ ಸಹರನ್ ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಸೊ ಐ ಆಮ್ ರಿಪೀಟಿಂಗ್ ಅಗೇನ್. ಸೊ ಆಸ್ಟ್ರಿಚ್ಗಳು ಈಗ ಇರ್ತಕ್ಕಂಥ ಉಷ್ಟ್ರ ಪಕ್ಷಿಗಳಲ್ಲಿ 2 ಜಾತಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಒಂದನ್ನ ಕಾಮನ್ ಆಸ್ಟ್ರಿಚ್ ಅಂತ ಕರಿತೇವೆ. ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಸಬ್ ಸಹರನ್ ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಇನ್ನೊಂದನ್ನ ಸೊಮ್ಯಾಲಿ ಆಸ್ಟ್ರಿಚ್ ಅಂತ ಕರಿತೇವೆ. ಇದು ಹಾರ್ನ್ ಆಫ್ ಆಫ್ರಿಕಾದಲ್ಲಿ, ಆಫ್ರಿಕಾದ ಕೊಂಬು ರಾಷ್ಟ್ರಗಳು ಅಂತ ನಾವೇನು ಹೇಳ್ತೇವೆ ಆ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕಾಮನ್ ಆಸ್ಟ್ರಿಚ್ ಅನ್ನು ನಾವು ಈ ಭಾಗದಲ್ಲಿ ಅಂದರೆ ಇಲ್ಲಿ ನಾವು ಸಹರಾ ಡೆಸರ್ಟ್ ಅನ್ನು ನೋಡ್ಬೋದಾಗಿರುತ್ತೆ. ಸೊ ಅದರ ಕೆಳಗಡೆ ಇರ್ತಕ್ಕಂಥ ಪ್ರದೇಶವನ್ನು ನಾವು ಸಬ್ ಸಹರನ್ ಅಂತ ಕರಿತೇವೆ. ಸಬ್ ಸಹರನಲ್ಲಿ ನಾವು ಕಾಮನ್ ಆಸ್ಟ್ರಿಚ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದು ಆಸ್ಟ್ರಿಚ್ ಅನ್ನು ಇಲ್ಲಿ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತೇವೆ. ಹಾರ್ನ್ ಆಫ್ ಆಫ್ರಿಕಾದಲ್ಲಿ ನಾವು 4 ಕಂಟ್ರೀಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದೇ ಭಾಗವನ್ನು ನಾವಿಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದ್ದೇವೆ. ಸೊ ಇಲ್ಲಿ ನಾವು ಈ ಬ್ಲೂ ಕಲರ್ ಪ್ಯಾಚ್ ಅನ್ನು ನೀವೇನು ನೋಡ್ತಾ ಇದ್ದೀರಾ ಸೊ ಇದನ್ನು ನಾವು
ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತೇವೆ. ಬಿಕಾಸ್ ಇದು ಒಂದು ಕೊಂಬಿನ ರೀತಿಯಲ್ಲಿ ಕಾಣಿಸುವ ಕಾರಣದಿಂದ ಇದನ್ನ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತೇವೆ. ಸೊ ಹಾರ್ನ್ ಆಫ್ ಆಫ್ರಿಕಾದಲ್ಲಿ 4 ಕಂಟ್ರೀಸ್ಗಳಿರ್ತವೆ. ಸೊ ಅದನ್ನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ನಾವು ಸೀಡ್ ಅಂತ ಜ್ಞಾಪಕ ಇಟ್ಕೊಳ್ಬೇಕಾಗಿರುತ್ತೆ. ಸೊ ಸೀಡ್ ಅಲ್ಲಿ ಬರ್ತಕ್ಕಂಥ ಎಸ್ ಅನ್ನ ನಾವು ಸೊಮಾಲಿಯಾ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇಥಿಯೋಪಿಯಾ, ಅದಾದ್ಮೇಲೆ ಎರಿಟ್ರಿಯಾ, ಅದಾದ್ಮೇಲೆ ಜಿಬೋಟಿ ಅಂತ ಬರುತ್ತೆ. ಸೊ ಇಷ್ಟು 4 ರಾಷ್ಟ್ರಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಇದರಲ್ಲಿ ಬರ್ತಕ್ಕಂಥ ಇಥಿಯೋಪಿಯಾ ಏನಿರುತ್ತೆ ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿರುತ್ತೆ, ಅಥವಾ ಸಂಪೂರ್ಣವಾಗಿ ಭೂ ಆವೃತವಾಗಿರ್ತಕ್ಕಂಥ ರಾಷ್ಟ್ರವಾಗಿ ನಾವು ಅದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ ಮೇಲ್ ಮತ್ತೆ ಫೀಮೇಲ್ ಡಿಫ್ರೆಂಟ್ ವೇಟ್ ಅನ್ನ ಹೊಂದಿರುತ್ತೆ. ಸೊ ಮೇಲ್ ಈಸ್ ಯೂಶಲಿ ಲಾರ್ಜರ್ ಆಗಿರುತ್ತೆ, ಅಂದ್ರೆ ಗಂಡು ಪಕ್ಷಿ ದೊಡ್ಡದಾಗಿರುತ್ತೆ ಕಂಪೇರ್ಡ್ ಟು ಫೀಮೇಲ್ ಬರ್ಡ್ ಆಗಿರುತ್ತೆ. ಸೊ ಇಟ್ ಇಸ್ ದಿ ಫಾಸ್ಟೆಸ್ಟ್ ಬರ್ಡ್ ಆನ್ ದಿ ಲ್ಯಾಂಡ್. ಸೊ ಭೂಮಿಯ ಮೇಲೆ ಇರ್ತಕ್ಕಂಥ ಯಾವುದೇ ಪಕ್ಷಿಗೆ ಹೋಲಿಕೆ ಮಾಡಿದಾಗ ಇದು ಅತ್ಯಂತ ವೇಗವಾಗಿ ಚಲಿಸ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಇದು 70 km/h ಸ್ಪೀಡ್ ನಲ್ಲಿ ಚಲಿಸ್ತಕ್ಕಂಥ ಒಂದು ಬರ್ಡ್ ಆಗಿರುತ್ತೆ. ಸೊ ಇದರ ಎಕ್ಸ್ ಕೂಡ ತುಂಬಾ ಲಾರ್ಜೆಸ್ಟ್ ಅಥವಾ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಮೊಟ್ಟೆ ಇಡುತ್ತೆ. ಸೊ ಇದರ ಗಾತ್ರವನ್ನ ನಾವು ನೋಡಿದಾಗ, ವೇಟ್ ಅನ್ನ ನಾವು ನೋಡಿದಾಗ 1.35 kg ಅಷ್ಟು ವೇಟ್ ಅನ್ನ ಇರ್ತಕ್ಕಂಥ ಒಂದು ಮೊಟ್ಟೆಗಳನ್ನ ಇರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸ್ಪೇಸ್ ಎಕ್ಸ್ನ ಪೋಲಾರಿಸ್ ಡಾನ್ ಮಿಷನ್ನ ಉದ್ದೇಶವೇನು? ಸೊ ವಾಟ್ ಈಸ್ ದಿ ಆಬ್ಜೆಕ್ಟಿವ್ ಆಫ್ ದಿ ಸ್ಪೇಸ್ ಎಕ್ಸ್ ಪೋಲಾರಿಸ್ ಡಾನ್ ಮಿಷನ್? ಸೊ ಸ್ಪೇಸ್ ಎಕ್ಸ್ನ ವತಿಯಿಂದ ಒಂದು ಪೋಲಾರಿಸ್ ಡಾನ್ ಅಂತಕ್ಕಂಥ ಒಂದು ಮಿಷನ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮಿಷನ್ನ ಉದ್ದೇಶವೇನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಗನಯಾತ್ರಿಗಳನ್ನು ಕಕ್ಷೆಯ ಎತ್ತರಕ್ಕೆ ಕಳುಹಿಸಲು ಅಥವಾ ಟು ಸೆಂಡ್ ಆಸ್ಟ್ರೋನಾಟ್ಸ್ ಟು ಆನ್ ಆರ್ಬಿಟಲ್ ಆಲ್ಟಿಟ್ಯೂಡ್. ಅಂದರೆ ಗಗನಯಾತ್ರಿಗಳೇನಿರ್ತಾರೆ ಸೊ ಇವರನ್ನ ನಾವು ಇದುವರೆಗೂ ಭೂಮಿಯ ಮೇಲೆ ಕಳಿಸಿರ್ತಕ್ಕಂಥ ಎತ್ತರ ಏನಿರುತ್ತೆ ಆ ಎತ್ತರವನ್ನು ಮೀರಿ ಇನ್ನೂ ಎತ್ತರದ ಪ್ರದೇಶಕ್ಕೆ ಕಳಿಸ್ತಕ್ಕಂಥ ಉದ್ದೇಶದಿಂದ ಸ್ಪೇಸ್ ಎಕ್ಸ್ ನ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಮಿಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪೋಲಾರಿಸ್ ಡಾನ್ ಅಂತ ಕರಿತೇವೆ. ಸೊ ಪೋಲಾರಿಸ್ ಡಾನ್ ನ ಉದ್ದೇಶವೇನು ಅಂದ್ರೆ ಟು ಸೆಂಡ್ ಆಸ್ಟ್ರೋನಾಟ್ಸ್ ಅನ್ನ ಎಷ್ಟು ಮೈಲ್ಸ್ ಮೇಲಕ್ಕೆ ಕಳಿಸ್ತಕ್ಕಂಥ ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ ಅಂದ್ರೆ 870 ಮೈಲ್ಸ್, ಅಂದ್ರೆ ಭೂಮಿಯ ಮೇಲ್ಮೈಯಿಂದ ಬಾಹ್ಯಾಕಾಶದಲ್ಲಿ 870 ಮೈಲ್ಗಳಷ್ಟು ದೂರದ ಪ್ರದೇಶಕ್ಕೆ ಆಸ್ಟ್ರೋನಾಟ್ಸ್ ಅಥವಾ ಖಗೋಳ ಶಾಸ್ತ್ರಜ್ಞರನ್ನ ಕಳಿಸಿ ಒಂದು ದಾಖಲೆಯನ್ನ ಮಾಡ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ ಮುಂಚೆ 1960s ಮತ್ತೆ 1970s ಈ ಒಂದು ಕ್ರೂಡ್ ಮಿಷನ್ಸ್ ಏನೇನು ಮಾಡಿರ್ತಾರೆ ಸೊ ಅದನ್ನ ಮೀರಿ ದಾಖಲೆಯನ್ನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಸೊ ಸ್ಪೇಸ್ ಎಕ್ಸ್ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ ನ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವೇನು ಅಂದ್ರೆ ದೇ ಆರ್ ಗೋಯಿಂಗ್ ಟು ಕಂಡಕ್ಟ್ ದಿ ಫಸ್ಟ್ ಕಮರ್ಷಿಯಲ್ ಸ್ಪೇಸ್ ವಾಕ್. ಅಂದ್ರೆ ಆ ಪ್ರದೇಶದಲ್ಲಿ ಬಾಹ್ಯಾಕಾಶದಲ್ಲಿ ಕಾಲು ನಡಿಗೆ ಅಥವಾ ಒಂದು ಸ್ಪೇಸ್ ವಾಕ್ ಅನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದಿ ಫಸ್ಟ್ ಟೈಮ್ ದಟ್ ಎನಿ ಪ್ರೈವೇಟ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಈಸ್ ಡೂಯಿಂಗ್. ಅಂದ್ರೆ ಖಾಸಗಿಯಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕಂಪನಿ ಸೊ ಇದೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದು ಮೊಟ್ಟ ಮೊದಲ ಉದಾಹರಣೆಯಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಸ್ಪೇಸ್ ವಾಕ್ ನ ಜೊತೆಗೆ ದೇ ಆರ್ ಆಲ್ಸೋ ಕಂಡಕ್ಟಿಂಗ್ 38 ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್. ಅಂದ್ರೆ ಈ ಒಂದು ಮಿಷನ್ ನ ಅಡಿಯಲ್ಲಿ 38 ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸ್ತಕ್ಕಂಥ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ಪ್ರಯೋಗಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಸ್ಟಡಿ ದಿ ಎಫೆಕ್ಟ್ಸ್ ಆಫ್ ಸ್ಪೇಸ್ ಟ್ರಾವೆಲ್ ಆನ್ ಹ್ಯೂಮನ್ ಹೆಲ್ತ್. ಅಂದ್ರೆ ಸೊ ಸ್ಪೇಸ್ ಟ್ರಾವೆಲ್ ಮಾಡಿದಾಗ ಮಾನವನ ಆರೋಗ್ಯದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರ್ಬೋದು ಅಂತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡಲಾಗುತ್ತೆ. ಸೊ ಇಂಪ್ಯಾಕ್ಟ್ ಆಫ್ ರೇಡಿಯೇಷನ್ಸ್ ಅಂದ್ರೆ ಅಲ್ಲಿರ್ತಕ್ಕಂಥ ವಿಕಿರಣಗಳೇನಿರ್ತವೆ ಆ ವಿಕಿರಣಗಳು ಮಾನವರ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಕೂಡ ಅಥವಾ ಪ್ರಯೋಗಗಳನ್ನು ಕೂಡ ಈ ಒಂದು ಮಿಷನ್ ಅಲ್ಲಿ ಮಾಡಲಾಗುತ್ತೆ. ಸೊ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಏನಿದೆ ಸೊ ಇದು 4 ಆಸ್ಟ್ರೋನಾಟ್ಸ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ 4 ಜನ ಖಗೋಳ ಶಾಸ್ತ್ರಜ್ಞರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದರಲ್ಲಿ ಇದನ್ನ ಕಮಾಂಡ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಜೆರೆಡ್ ಐಸಾಕ್ ಮ್ಯಾನ್ ಅಂತ ಕರಿತೇವೆ. ಸೊ ಇವರ ನೇತೃತ್ವದಲ್ಲಿ 4 ಖಗೋಳ ಶಾಸ್ತ್ರಜ್ಞರನ್ನ ಕಳಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದು ಜುಲೈ 31, 2024ಕ್ಕಿಂತ ಮುಂಚೆ ಸೊ ಇದನ್ನ ಲಾಂಚ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಸೊ ನಿರ್ಮಾನ್ ಪೋರ್ಟಲ್ ನ ಫಲಾನುಭವಿಗಳು ಯಾರು? ಸೊ ಹೂ ಇಸ್ ದ ಟಾರ್ಗೆಟ್ ಆಡಿಯನ್ಸ್ ಆಫ್ ನಿರ್ಮಾನ್ ಪೋರ್ಟಲ್? ಸೊ ನಿರ್ಮಾನ್ ಪೋರ್ಟಲ್ ನ ಫಲಾನುಭವಿಗಳು ಯಾರು ಅಂದ್ರೆ UPS ಪ್ರಿಲಿಮ್ಸ್ ಅಥವಾ ಈ ಒಂದು ಪೂರ್ವಭಾವಿ ಪರೀಕ್ಷೆ ಅಂತ ನಾವೇನ್ ಹೇಳ್ತೇವೆ. ಸೊ ಇದರಲ್ಲಿ ತೇರ್ಗಡೆಯಾದ ಪ್ರತಿಭಾವಂತ ಯುವಕರಿಗೆ ಆರ್ಥಿಕ ಸಹಾಯ ಮಾಡ್ತಕ್ಕಂಥ ಒಂದು ಹೊಸ ಪೋರ್ಟಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನಿರ್ಮಾನ್ ಪೋರ್ಟಲ್ ಅಂತ ಕರಿತೇವೆ. ಸೊ ಮೆರಿಟೋರಿಯಸ್ ಯೂತ್ ಹೂ ಕ್ಲಿಯರ್ಡ್ ದಿ ಪ್ರಿಲಿಮಿನರಿ ರೌಂಡ್ ಆಫ್ UPSC. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯವೇನು ಅಂದ್ರೆ ಸೊ ಎಲ್ಲಾ ವಿದ್ಯಾರ್ಥಿಗಳು ಹೂ
ಕ್ಲಿಯರ್ಡ್ UPSC ಪ್ರಿಲಿಮ್ಸ್ ಅವರಿಗೆ ಇದು ಅನ್ವಯಿಸುವುದಿಲ್ಲ. ಸೊ ಇದು ಒಂದು ಪರ್ಟಿಕ್ಯುಲರ್ ಏರಿಯಾ, ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಸೆಕ್ಷನ್, ಐ ಮೀನ್ ಒಂದು ಸೆಕ್ಷನ್ ಆಫ್ ಪೀಪಲ್ಗೆ ಮಾತ್ರ ಬೆನಿಫಿಟ್ ಆಗ್ತಕ್ಕಂಥ ಒಂದು ಪೋರ್ಟಲ್ ಆಗಿರುತ್ತೆ. ಸೊ ಈ ಒಂದು ಪೋರ್ಟಲ್ ಅನ್ನು ನಾವೇನಂತ ಕರಿತೇವೆ ಅಂದರೆ ನಿರ್ಮಾಣ್ ಪೋರ್ಟಲ್ ಅಂತ ಕರಿತೇವೆ. ಸೊ ಈ ಒಂದು ಪೋರ್ಟಲ್ ಇಂದ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ UPSC ಪ್ರಿಲಿಮಿನರಿ ರೌಂಡ್, ಈ ಒಂದು ಪ್ರಿಲಿಮ್ಸ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ ಸಪೋರ್ಟ್ ಅನ್ನ ಮಾಡ್ತಕ್ಕಂಥ ಒಂದು ಪೋರ್ಟಲ್ ಆಗಿರುತ್ತೆ. ನಾವು ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ನಿರ್ಮಾಣ್? ಸೊ ನಿರ್ಮಾಣ ಫುಲ್ ಫಾರ್ಮ್ ಏನು ಅಂದ್ರೆ ನೋಬಲ್ ಇನಿಷಿಯೇಟಿವ್ ಫಾರ್ ರಿವಾರ್ಡಿಂಗ್ ಮೇನ್ಸ್ ಆಸ್ಪಿರೆಂಟ್ಸ್ ಆಫ್ ನ್ಯಾಷನಲ್ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್, ಅಂದ್ರೆ ರಾಷ್ಟ್ರೀಯ ನಾಗರಿಕ ಸೇವೆಗಳ ಪರೀಕ್ಷೆಯ ಮುಖ್ಯ ಆಕಾಂಕ್ಷಿಗಳಿಗೆ ಬಹುಮಾನ ನೀಡುವ ಒಂದು ನೋಬಲ್ ಇನಿಷಿಯೇಟಿವ್ ಅಂತ ಕರಿತೇವೆ. ಇನ್ ಶಾರ್ಟ್ ಇದನ್ನ ನಾವು ನಿರ್ಮಾಣ್ ಪೋರ್ಟಲ್ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ಮನಿ ಅಥವಾ ಈ ಒಂದು ಫಂಡ್ ಅನ್ನ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಕೋಲ್ ಇಂಡಿಯಾ ಲಿಮಿಟೆಡ್ ವತಿಯಿಂದ ಮಾಡ್ತಾ ಇದ್ದಾರೆ. ಸೊ ಕೋಲ್ ಇಂಡಿಯಾದಲ್ಲಿ ಬರ್ತಕ್ಕಂಥ CSR ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಫಂಡ್ ಅನ್ನ ಉಪಯೋಗಿಸ್ಕೊಂಡು ಸೊ ಈ ಒಂದು UPSC ಆಸ್ಪಿರೆಂಟ್ಸ್ ಹೂ ಕ್ಲಿಯರ್ಡ್ ಪ್ರಿಲಿಮ್ಸ್ ಅವರಿಗೆ ಹಣ ಸಹಾಯವನ್ನ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ ಫಾರ್ ದೇರ್ ಮೇನ್ಸ್ ಪ್ರಿಪರೇಷನ್, ಅಂದ್ರೆ ಮುಖ್ಯ ಪರೀಕ್ಷೆಯ ತಯಾರಿಗೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಸೊ ಎಷ್ಟು ಹಣವನ್ನ ಕೊಡ್ತಾರೆ ಅಂದ್ರೆ 1 lakh rupees ಹಣವನ್ನ ಕೊಡ್ತಾರೆ. ಸೊ ಆನ್ಯುಯಲ್ ಫ್ಯಾಮಿಲಿ ಇನ್ಕಮ್ ಲೆಸ್ ದೆನ್ 8 lakh rupees, ಅಂದ್ರೆ ಈ ಒಂದು ಬೆನಿಫಿಟ್ ಅನ್ನ ತಗೊಳ್ಬೇಕಾಗಿದ್ರೆ ಆ ವಿದ್ಯಾರ್ಥಿಯ ಆನ್ಯುಯಲ್ ಇನ್ಕಮ್ ಅಥವಾ ಅವರ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಆಗಿದ್ರೆ ಮಾತ್ರ ಈ ಬೆನಿಫಿಟ್ ಅನ್ನ ತಗೊಳ್ಬಹುದಾಗಿರುತ್ತೆ. ಅದರ ಜೊತೆಗೆ ಸೊ ಇಟ್ ಇಸ್ ಓನ್ಲಿ ಫಾರ್ ಸ್ಕೆಡ್ಯೂಲ್ ಕಾಸ್ಟ್, ಪರಿಶಿಷ್ಟ ಜಾತಿ, ಸ್ಕೆಡ್ಯೂಲ್ ಟ್ರೈಬ್ಸ್, ಪರಿಶಿಷ್ಟ ಪಂಗಡಗಳು, ಮತ್ತೆ ವಿಮೆನ್, ಮಹಿಳೆಯರಿಗೆ, ಅದಾದ್ಮೇಲೆ ಥರ್ಡ್ ಜೆಂಡರ್ ಅಥವಾ ತೃತೀಯ ಲಿಂಗಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಅದಕ್ಕಿಂತ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂದ್ರೆ ಸೊ ನಾಟ್ ಫಾರ್ ಆಲ್ SC/SCs, ನಾಟ್ ಫಾರ್ ಆಲ್ ST/STs, ನಾಟ್ ಫಾರ್ ಆಲ್ ಟ್ರಾನ್ಸ್ಜೆಂಡರ್ಸ್. ದೇರ್ ಇಸ್ ಒನ್ ಮೋರ್ ಕಂಡೀಷನ್. ಇನ್ನೊಂದು ಕಂಡೀಷನ್ ಏನು ಅಂದ್ರೆ ಪರ್ಮನೆಂಟ್ ರೆಸಿಡೆಂಟ್ಸ್ ಆಫ್ ಎನಿ ಆಫ್ ದಿ 39 ಆಪರೇಷನಲ್ ಡಿಸ್ಟ್ರಿಕ್ಟ್ಸ್ ಆಫ್ ದಿ ಕೋಲ್ ಇಂಡಿಯಾ ಲಿಮಿಟೆಡ್, ಅಂದ್ರೆ ಕೋಲ್ ಇಂಡಿಯಾ ಲಿಮಿಟೆಡ್ ಎಲ್ಲೆಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ ಸೊ ಆ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥ 39 ಆಪರೇಷನಲ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಪರ್ಮನೆಂಟ್ ಅಥವಾ ಶಾಶ್ವತವಾಗಿ ನೆಲೆಯೂರಿರ್ತಕ್ಕಂಥ ಕುಟುಂಬದ ಇಷ್ಟು ಕ್ಯಾಟಗರಿಯವರಿಗೆ ಮಾತ್ರ ಸೊ ಈ ಒಂದು ಬೆನಿಫಿಟ್ ಅನ್ನ ಕೊಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಸಂಸ್ಕೃತಿ ಸಚಿವಾಲಯವು ಪ್ರಾರಂಭಿಸಿದ ಪ್ರಾಜೆಕ್ಟ್ ಪರಿಯ ಉದ್ದೇಶವೇನು? ಸೊ ವಾಟ್ ಇಸ್ ದಿ ಆಬ್ಜೆಕ್ಟಿವ್ ಆಫ್ ಪ್ರಾಜೆಕ್ಟ್ ಪಾರಿ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಕಲ್ಚರ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೆಹಲಿಯ ಸೌಂದರ್ಯ ಮತ್ತು ಸಾಂಸ್ಕೃತಿಕ ದೃಷ್ಟಿಕೋನವನ್ನು ಉನ್ನತೀಕರಿಸಲು, ಟು ಅಪ್ಲಿಫ್ಟ್ ಈಸ್ಥೆಟಿಕ್ ಅಂಡ್ ಕಲ್ಚರಲ್ ಔಟ್ಲುಕ್ ಆಫ್ ಡೆಲ್ಲಿ. ಸೊ ಈ ಒಂದು ಕಲ್ಚರಲ್ ಔಟ್ಲುಕ್ ಏನಿರುತ್ತೆ ಅಂದ್ರೆ ದೆಹಲಿಯ ಒಂದು ಸಾಂಸ್ಕೃತಿಕ ಔಟ್ಲುಕ್ ಏನಿರುತ್ತೆ ಅದನ್ನ ಇಂಪ್ರೂವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಪ್ರಾಜೆಕ್ಟ್ ಪರಿ ಅಂತ ಕರಿತೇವೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಯಾಕೆ ಈಗ ಲಾಂಚ್ ಮಾಡಿದ್ದಾರೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ವರ್ಲ್ಡ್ ಹೆರಿಟೇಜ್ ಕಮಿಟಿ ಮೀಟಿಂಗ್ ನಡೀತಾ, ಅಂದ್ರೆ ಯುನೆಸ್ಕೋಗೆ ಸಂಬಂಧಪಟ್ಟಂತೆ ವಿಶ್ವ ಪರಂಪರೆಯ ತಾಣಗಳ ಸಮಿತಿಯ ಸಭೆ ನಮ್ಮ ಭಾರತ ದೇಶದಲ್ಲಿ ಈ ವರ್ಷ ನಡೀತಾ ಇದೆ. ಸೊ ಆ ಒಂದು ಅಪ್ಡೇಟ್ ಬಗ್ಗೆ ನಾನು ಪ್ರೀವಿಯಸ್ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ದೆ. ಸೊ ಈ ಒಂದು ಸಭೆಯಲ್ಲಿ ಬೇರೆ ಬೇರೆ ದೇಶಗಳಿಂದ ಸಾಕಷ್ಟು ರೆಪ್ರೆಸೆಂಟೇಟಿವ್ಸ್ ಭಾರತದ ರಾಷ್ಟ್ರವನ್ನ ವಿಸಿಟ್ ಮಾಡಿರುವ ಕಾರಣದಿಂದ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನ ಎತ್ತಿ ತೋರಿಸುವ ಕಾರಣದಿಂದ ದೆಹಲಿಯಲ್ಲಿ ಬರ್ತಕ್ಕಂಥ ವಾಲ್ಸ್ ಅನ್ನ ಡೆಕೋರೇಟ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಜೆಕ್ಟ್ ಪರಿ ಅಂತ ಕರಿತೇವೆ. ಸೊ ಇದು ನಮ್ಮ ದೆಹಲಿಯ ಸಂಸ್ಕೃತಿ ಅಥವಾ ನಮ್ಮ ಭಾರತ ದೇಶದ ಒಟ್ಟಾರೆ ಸಂಸ್ಕೃತಿಯನ್ನ ಎತ್ತಿ ತೋರಿಸ್ತಕ್ಕಂಥ ಒಂದು ಪ್ರಯತ್ನದ ಭಾಗವಾಗಿ ನಾವು ಈ ಒಂದು ಪ್ರಾಜೆಕ್ಟ್ ಪರಿಯನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೊ FATF ಅಧ್ಯಕ್ಷರ ಕಾರ್ಯಾವಧಿ ಎಷ್ಟು? ಸೊ ಹೌ ಲಾಂಗ್ ಇಸ್ ದಿ ಟರ್ಮ್ ಆಫ್ ದಿ ಪ್ರೆಸಿಡೆಂಟ್ ಆಫ್ FATF? ಸೊ FATF ನಲ್ಲಿ ಒಂದ್ಸತಿ ಅವರು ಪ್ರೆಸಿಡೆಂಟ್ ಆದಾಗ 2 ವರ್ಷಗಳ ಕಾಲ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ FATF ಪ್ರೆಸಿಡೆಂಟ್ ಟೆನ್ಯೂರ್ ಬಗ್ಗೆ ನಾವು ಯಾಕೆ ಪ್ರಶ್ನೆಯನ್ನ ಕೊಟ್ಟಿರ್ತೀವಿ ಅಂದ್ರೆ ಸೊ ಮೆಕ್ಸಿಕೋಸ್ ಎಲಿಸಾ ಡಿ ಆಂಡಾ ಮ್ಯಾಡ್ರೋಸ್ ಅಸ್ಯೂಮ್ಸ್ FATF ಪ್ರೆಸಿಡೆನ್ಸಿ, ಅಂದ್ರೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನ ಮೆಕ್ಸಿಕೋ ರಾಷ್ಟ್ರದ ಎಲಿಸಾ ಡಿ ಆಂಡಾ ಮೆಡ್ರೋಸ್ ಅವರು ಈಗ ತೆಗೆದುಕೊಂಡಿರುವ ಕಾರಣದಿಂದ ಸೊ ಇದನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಸೊ ಅವರ ಹೆಸರನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ಇವರನ್ನ ಪ್ರೆಸಿಡೆಂಟ್ ಆಫ್ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್, ಅಂದ್ರೆ ಈ ಒಂದು ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಏನಿದೆ ಸೊ ಇದಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಇವರನ್ನ ಆಯ್ಕೆ ಮಾಡಿರ್ತಾರೆ. ಸೊ ಇವರು ಮುಂಚೆ ಕೂಡ FATF ನಲ್ಲೇ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಸೊ ಯಾವ ಕೆಪಾಸಿಟಿಯಲ್ಲಿ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಅಂದ್ರೆ ವೈಸ್ ಪ್ರೆಸಿಡೆಂಟ್ ನ ಪ್ರದೇಶದಲ್ಲಿ ಅಥವಾ ಆ ಒಂದು ಸ್ಟೇಟಸ್ ಅಲ್ಲಿ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಅದ್ರ ಜೊತೆಗೆ ಶಿ ವಾಸ್ ಡೈರೆಕ್ಟರ್ ಜನರಲ್ ಇನ್
ಮೆಕ್ಸಿಕೋಸ್ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಂಡ್ ಪಬ್ಲಿಕ್ ಕ್ರೆಡಿಟ್. ಸೊ ಮೆಕ್ಸಿಕೋದಲ್ಲಿ ಅವರು ಮಿನಿಸ್ಟರ್ ಆಗಿ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ FATF ಬಗ್ಗೆ ಬೇಸಿಕ್ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ ಇದನ್ನು ನಾವು ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅಥವಾ ಸರ್ಕಾರಗಳ ನಡುವೆ ಇರತಕ್ಕಂಥ ಒಂದು ಸಂಸ್ಥೆ ಅಂತ ಕರಿತೇವೆ. ಸೊ ಇದೊಂದು ಗ್ಲೋಬಲ್ ಎಫರ್ಟ್ ಆಗಿರುತ್ತೆ, ಅಂದ್ರೆ ಜಾಗತಿಕವಾಗಿರ್ತಕ್ಕಂಥ ಪ್ರಯತ್ನವಾಗಿರುತ್ತೆ. ಸೊ ಏನಕ್ಕೆ ಇವರು ಪ್ರಯತ್ನ ಮಾಡ್ತಾರೆ ಅಂದ್ರೆ ಕಂಬ್ಯಾಟ್ ಮನಿ ಲಾಂಡರಿಂಗ್ ಅಂಡ್ ಟೆರರಿಸ್ಟ್ ಫಿನಾನ್ಸಿಂಗ್, ಅಂದ್ರೆ ಭಯೋತ್ಪಾದನೆಗೆ ಹಣ ಸಹಾಯ ಮಾಡ್ತಕ್ಕಂಥದ್ದನ್ನ ಕಟ್ ಮಾಡೋದಕ್ಕೆ ಅಥವಾ ಬ್ಲಾಕ್ ಮಾಡೋದಕ್ಕೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಕರಿತೇವೆ. ಸೊ ಈ ಒಂದು ಟಾಸ್ಕ್ ಫೋರ್ಸ್ ನ ಪ್ರಕಾರ ದೇ ಆರ್ ಗೋಯಿಂಗ್ ಟು ಕಂಡಕ್ಟ್ ಮ್ಯೂಚುವಲ್ ಎವ್ಯಾಲ್ಯೂಷನ್ಸ್ ಆಫ್ ದಿ ಮೆಂಬರ್ ಕಂಟ್ರೀಸ್, ಅಂದ್ರೆ ಇದರಲ್ಲಿ ಬರ್ತಕ್ಕಂಥ ಸದಸ್ಯ ರಾಷ್ಟ್ರಗಳನ್ನ ಪರಸ್ಪರವಾಗಿ ಮೌಲ್ಯಮಾಪನವನ್ನ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಆಗಿರುತ್ತೆ. ಸೊ ಈ ಒಂದು ಮೌಲ್ಯಮಾಪನವನ್ನ ಯಾವ ಕಾರಣಕ್ಕಾಗಿ ಮಾಡ್ತಾರೆ ಅಂದ್ರೆ ಸೊ ವೆದರ್ ದೇ ಆರ್ ಸಪೋರ್ಟಿಂಗ್ ಟೆರರಿಸಮ್ ಆರ್ ನಾಟ್ ಅನ್ನೋದನ್ನ ಪರೀಕ್ಷೆ ಮಾಡಲಿಕ್ಕೆ ಮ್ಯೂಚುಯಲಿ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರವನ್ನ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ FATF ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 1989 ಸ್ಥಾಪನೆ ಮಾಡಿರ್ತಾರೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ಪ್ಯಾರಿಸ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಮೆಂಬರ್ಸ್ ಎಷ್ಟಿರ್ತಾರೆ ಅಂದ್ರೆ 40 ಮೆಂಬರ್ ನೇಷನ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಇದರ ಅಫಿಷಿಯಲ್ ಲ್ಯಾಂಗ್ವೇಜ್ ಅಥವಾ ಅಧಿಕೃತ ಭಾಷೆಗಳಾಗಿ ಇಂಗ್ಲಿಷ್ ಮತ್ತೆ ಫ್ರೆಂಚ್ ಅನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಭಾರತ ದೇಶ ಮತ್ತು FATF ಗೂ ಇರ್ತಕ್ಕಂಥ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ FATF ಹ್ಯಾಸ್ ಪ್ಲೇಸ್ಡ್ ಇಂಡಿಯಾ ಇನ್ ದಿ ರೆಗ್ಯುಲರ್ ಫಾಲೋ ಅಪ್ ಕ್ಯಾಟಗರಿ ಇನ್ ಇಟ್ಸ್ ರಿಪೋರ್ಟ್, ಅಂದ್ರೆ FATF ಬಿಡುಗಡೆ ಮಾಡತಕ್ಕಂಥ ವಾರ್ಷಿಕ ವರದಿಯಲ್ಲಿ ನಮ್ಮ ಭಾರತ ದೇಶವನ್ನ FATF ಗೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಫಾಲೋ ಅಪ್ ಕಂಟ್ರಿ ಅಂತ ಕನ್ಸಿಡರ್ ಮಾಡಿರ್ತಾರೆ. ಅಂದ್ರೆ ಸೊ ಅದರಲ್ಲಿ ಬರ್ತಕ್ಕಂಥ ಕಂಡೀಷನ್ಸ್ ಏನಿರ್ತವೆ ಆ ಕಂಡೀಷನ್ಸ್ ಎಲ್ಲ ಸಂಪೂರ್ಣವಾಗಿ ಫುಲ್ಫಿಲ್ ಮಾಡ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನಮ್ಮ ಭಾರತ ರಾಷ್ಟ್ರವನ್ನ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ FATF ಎಸ್ಟಾಬ್ಲಿಷ್ಡ್ ಇನ್ 1989. ಸೊ ಇದನ್ನ ಆಲ್ರೆಡಿ ನಾನು ಹೇಳಿರ್ತೇನೆ. ಸೊ ನಮ್ಮ ಭಾರತ ದೇಶ ಇದಕ್ಕೆ ಮೆಂಬರ್ ಆಗಿರ್ತಕ್ಕಂಥದ್ದು 2010, ಅಂದ್ರೆ ಇಂಡಿಯಾ ಬಿಕೇಮ್ ಇಟ್ಸ್ ಮೆಂಬರ್ ಇನ್ ದ ಇಯರ್ 2010 ನಲ್ಲಿ. ಸೊ FATF ಗೆ ನಮ್ಮ ಭಾರತ ದೇಶ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ವರ್ಷವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ FATF ಗೆ ಸಂಬಂಧಪಟ್ಟಂತೆ 2 ಪಟ್ಟಿಗಳನ್ನ ರಿಲೀಸ್ ಮಾಡ್ತಾರೆ. ದೇ ಆರ್ ವೆರಿ ವೆರಿ ಫೇಮಸ್. ಒಂದನ್ನ ಬ್ಲ್ಯಾಕ್ ಲಿಸ್ಟ್ ಅಂತ ಕರಿತೇವೆ, ಕಪ್ಪು ಪಟ್ಟಿ ಅಂತ ಹೇಳ್ತೇವೆ. ಇನ್ನೊಂದನ್ನ ಗ್ರೇ ಲಿಸ್ಟ್ ಅಥವಾ ಬೂದು ಪಟ್ಟಿ ಅಂತ ಕರಿತೇವೆ. ಸೊ ಈ ವರ್ಷದ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ ಗ್ರೇ ಲಿಸ್ಟ್ ಅಲ್ಲಿ 2 ಕಂಟ್ರಿಗಳನ್ನ ಹೊರ ಹಾಕಿರ್ತಾರೆ, ಅಂದ್ರೆ ಬಿಕಾಸ್ ದೇ ಆರ್ ಕಂಪ್ಲೈಯಿಂಗ್ ವಿತ್ ದಿ ನಾರ್ಮ್ಸ್ ಆಫ್ FATF ಆಗಿರುತ್ತೆ. ಸೊ 2 ರಾಷ್ಟ್ರಗಳನ್ನ ಸೇರಿಸಿರ್ತಾರೆ. ಸೊ ಬಿಟ್ಟಿರ್ತಕ್ಕಂಥ ಮತ್ತು ಸೇರಿಸಿರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ ಸೇರಿಸಿರ್ತಕ್ಕಂಥ ರಾಷ್ಟ್ರಗಳು ಒಂದು ಮೊನಾಕೋ ಆಗಿರುತ್ತೆ. ಸೊ ಇನ್ನೊಂದು ವೆನೆಜುವಾಲಾ. ಈ 2 ರಾಷ್ಟ್ರಗಳನ್ನ ಸೇರಿಸಿರ್ತಾರೆ ಬಿಕಾಸ್ ದೇ ಆರ್ ಇನ್ ಸಪೋರ್ಟ್ ಆಫ್ ಫಿನಾನ್ಸಿಂಗ್ ಮನಿ ಲಾಂಡ್ರಿಂಗ್ ವಿತ್ ರೆಸ್ಪೆಕ್ಟ್ ಟು ಟೆರರಿಸಮ್. ಸೊ 2 ರಾಷ್ಟ್ರಗಳನ್ನ ಹೊರಗಡೆಗೆ ತೆಗೆದುಕೊಂಡಿರ್ತಾರೆ. ಒಂದು ಜಮೈಕಾ ಆಗಿರುತ್ತೆ, ಇನ್ನೊಂದು ಟರ್ಕಿ ಆಗಿರುತ್ತೆ. ಸೊ ಯಾವಾಗ FATF ಇಂದ ಈ ರಾಷ್ಟ್ರಗಳು ಹೊರಗಡೆ ಬರುತ್ತೆ ಅವಾಗ ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಸೊ ಯಾವಾಗ ಗ್ರೇ ಲಿಸ್ಟ್ ಮತ್ತೆ ಬ್ಲ್ಯಾಕ್ ಲಿಸ್ಟ್ ಅಲ್ಲಿ ಇರ್ತವೆ ಸೊ ಆ ರಾಷ್ಟ್ರಗಳೊಂದಿಗೆ ಬೇರೆ ರಾಷ್ಟ್ರಗಳು ಟ್ರೇಡ್ ರಿಲೇಷನ್ಸ್ ಅನ್ನ ಅಷ್ಟಾಗಿ ಮಾಡದೇ ಇರತಕ್ಕಂಥದ್ದು ಆ ರಾಷ್ಟ್ರಕ್ಕೆ ಸವಾಲಾಗಿ ಸಂಭವಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಈ ವರ್ಷದ ಶೃಂಗಸಭೆಯಲ್ಲಿ ನ್ಯಾಟೋ ಯಾವ ಮೈಲಿಗಲ್ಲು ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದೆ? ಸೊ ವಾಟ್ ಮೈಲ್ ಸ್ಟೋನ್ ಆನಿವರ್ಸರಿ ಇಸ್ ನ್ಯಾಟೋ ಸೆಲೆಬ್ರೇಟಿಂಗ್ ಡ್ಯೂರಿಂಗ್ ದಿಸ್ ಇಯರ್ ಸಮಿಟ್? ಸೊ ಈ ವರ್ಷ ನ್ಯಾಟೋ ಸಮಿಟ್ ಏನು ನಡೀತಾ ಇದೆ, ಇದು 75 ವರ್ಷಗಳ ಒಂದು ನ್ಯಾಟೋ ಸ್ಥಾಪನೆಯನ್ನು ರೆಕಗ್ನೈಸ್ ಮಾಡ್ತಾ ಇರ್ತಕ್ಕಂಥ ಒಂದು ವರ್ಷವಾಗಿರುತ್ತೆ. ಸೊ ನ್ಯಾಟೋದ ಬಗ್ಗೆ ನಾನು ಸಾಕಷ್ಟು ಬಾರಿ ಬಹಳ ಇತ್ತೀಚೆಗೆ ಡಿಸ್ಕಸ್ ಮಾಡಿದ್ದೇನೆ. ಸೊ ಅದರಿಂದ ಅಪ್ಡೇಟ್ ಏನಿದೆ ಅದರ ಬಗ್ಗೆ ಮಾತ್ರ ನಾನಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಶೃಂಗಸಭೆ. ಇದು ನ್ಯಾಟೋಗೆ ಸಂಬಂಧಪಟ್ಟಿರ್ತಕ್ಕಂಥ ಶೃಂಗಸಭೆ ಆಗಿರುತ್ತೆ. ಸೊ ಇದನ್ನ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥವ್ರು USA ಪ್ರೆಸಿಡೆಂಟ್ ಅಥವಾ USA ಇದನ್ನ ಆತಿಥ್ಯವನ್ನ ವಹಿಸ್ತಾ ಇರ್ತಕ್ಕಂಥ ಶೃಂಗಸಭೆ ಆಗಿರುತ್ತೆ. ಸೊ ಈ ಒಂದು ಶೃಂಗಸಭೆಯ ಥೀಮ್ ಏನು ಅಂದ್ರೆ ಸಪೋರ್ಟ್ ಫಾರ್ ಉಕ್ರೇನ್. ಸೊ ಉಕ್ರೇನ್ಗೆ ಬೆಂಬಲವನ್ನ ಸೂಚಿಸ್ತಕ್ಕಂಥ ಒಂದು ನ್ಯಾಟೋ ಶೃಂಗಸಭೆಯನ್ನ ಈ ವರ್ಷ ಏರ್ಪಡಿಸ್ತಾ ಇದ್ದಾರೆ. ವಿ ನೋ ದಟ್ US ಅಂಡ್ ರಷ್ಯಾ ದೇ ಆರ್ ಎನಿಮಿ ನೇಷನ್ಸ್ ಅಂಡ್ ರಷ್ಯಾ ಈಸ್ ಇನ್ ವಾರ್ ವಿತ್ ಉಕ್ರೇನ್. ಸೊ ಎನಿಮಿ ಟು ಎನಿಮಿ ಈಸ್ ಅ ಫ್ರೆಂಡ್ ಅನ್ನೋ ಕಾನ್ಸೆಪ್ಟ್ನ ಅಡಿಯಲ್ಲಿ ಸೊ ಉಕ್ರೇನ್ಗೆ ಅಮೆರಿಕ ಈಗ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು
ಈ ವರ್ಷ ಸ್ವೀಡನ್ ಇನ್ಕ್ಲೂಡ್ ಆಗಿರುವ ಕಾರಣದಿಂದ ಸೊ ಈ ಸಮ್ಮಿಟ್ನಲ್ಲಿ ಸ್ವೀಡನ್ ಆಸ್ ಅ ಮೆಂಬರ್ ಮೊಟ್ಟ ಮೊದಲ ಬಾರಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ಸಮ್ಮಿಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸ್ವೀಡನ್ ಅಫಿಷಿಯಲಿ ಜಾಯಿಂಡ್ ದಿ ಅಲಯನ್ಸ್ ಇನ್ ಮಾರ್ಚ್. ಸೊ ಮಾರ್ಚ್ನಲ್ಲಿ ಅಧಿಕೃತವಾಗಿ ನ್ಯಾಟೋಗೆ ಸೇರ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ವರ್ಷ ಈ ಸಮ್ಮಿಟ್ ಏನಿದೆ ಸೊ ನ್ಯಾಟೋದ 75th ಆನಿವರ್ಸರಿಯನ್ನು ಕೂಡ ನಾವು ವಿಟ್ನೆಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವರ್ಷ ಅವರು ಪ್ರಮುಖವಾಗಿ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಕಾನ್ಸೆಪ್ಟ್ಸ್ ಯಾವುದು ಅಂದರೆ ಸಪೋರ್ಟ್ ಫಾರ್ ಉಕ್ರೇನ್. ಸೊ ದೆರ್ ಇಸ್ ಒನ್ ಮೋರ್ ಕಂಡೀಷನ್ ಹಿಯರ್. ಸೊ ಉಕ್ರೇನ್ಗೆ ಅವರು ಸಪೋರ್ಟ್ ಮಾಡ್ತಾ ಇದ್ರು ಕೂಡ ಸೊ ಉಕ್ರೇನ್ಗೆ ಸಂಬಂಧಪಟ್ಟಂತೆ ಒಂದು ಷರತ್ತುಬದ್ಧವಾಗಿರ್ತಕ್ಕಂಥ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಆ ಷರತ್ತುಬದ್ಧವಾದ ಬೆಂಬಲ ಏನು ಅಂದರೆ ಸೊ ಡಿಸ್ಕಷನ್ಸ್ ಆನ್ ಪ್ರೊವೈಡಿಂಗ್ ರೋಬಸ್ಟ್ ಅಂಡ್ ಏಡ್ ಪ್ಯಾಕೇಜಸ್ ಪಾಸಿಬಲಿ ಡಿಕ್ಲೇರಿಂಗ್ ಉಕ್ರೇನ್ಸ್ ಪಾತ್ ಟು ನ್ಯಾಟೋ ಮೆಂಬರ್ಶಿಪ್ ಆಸ್ ಇರ್ರಿವರ್ಸಿಬಲ್. ಅಂದರೆ ಉಕ್ರೇನ್ ನ್ಯಾಟೋ ಸದಸ್ಯತ್ವವನ್ನು ಏನು ಪಡೆದುಕೊಳ್ಳುತ್ತೆ ಸೊ ಅದು ಮತ್ತೆ ಬದಲಾಯಿಸಬಾರದು, ಅಂದರೆ ದೇ ಶುಡ್ ನಾಟ್ ಗೋ ಬ್ಯಾಕ್ ಔಟ್ ಆಫ್ ದಿ ನ್ಯಾಟೋ ಅಂತಕ್ಕಂಥದ್ದನ್ನು ಸೊ ಪಾಸಿಬಿಲಿಟೀಸನ್ನು ಚೆಕ್ ಮಾಡ್ತಕ್ಕಂಥ ಒಂದು ಸಮ್ಮಿಟ್ ಆಗಿ ಕೂಡ ಸೊ ಈ ವರ್ಷದ ಶೃಂಗಸಭೆಯನ್ನು ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 10. ಸೊ ಯಾವ ನಿರ್ದಿಷ್ಟ ಸಮುದಾಯದ ಅಡಿಯಲ್ಲಿ ಆನಂದ್ ವಿವಾಹ ಕಾಯ್ದೆಯು ಪ್ರಾಥಮಿಕವಾಗಿ ಅನ್ವಯಿಸುತ್ತದೆ? ಅಂಡರ್ ವಿಚ್ ಸ್ಪೆಸಿಫಿಕ್ ಕಮ್ಯುನಿಟಿ ಡಸ್ ದಿ ಆನಂದ್ ಮ್ಯಾರೇಜ್ ಆಕ್ಟ್ ಪ್ರೈಮರ್ಲಿ ಅಪ್ಲೈ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆನಂದ್ ವಿವಾಹ ಕಾಯ್ದೆ ಏನಿರುತ್ತೆ ಇದು ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯ್ದೆ ಆಗಿರುತ್ತೆ. ಸೊ ಆನಂದ್ ಮ್ಯಾರೇಜ್ ಆಕ್ಟ್ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡಲಿಕ್ಕೆ ಕಾರಣ ಏನು ಅಂದರೆ NCM ಟು ಡಿಸ್ಕಸ್ ಇಂಪ್ಲಿಮೆಂಟೇಷನ್ ಆಫ್ ಆನಂದ್ ಮ್ಯಾರೇಜ್ ಆಕ್ಟ್. ಸೊ ಈ ಒಂದು ಕಾಯ್ದೆ ಏನಿರುತ್ತೆ ಸೊ ಈ ಒಂದು ಕಾಯ್ದೆಯನ್ನು ಅನುಷ್ಠಾನ ಮಾಡ್ತಕ್ಕಂಥ ಒಂದು ಪಾಸಿಬಿಲಿಟೀಸ್ ಅನ್ನ ನ್ಯಾಷನಲ್ ಕಮಿಷನ್ ಆಫ್ ಮೈನಾರಿಟೀಸ್ ಅಂತ ನಾವೇನು ಹೇಳ್ತೇವೆ ಅಂದರೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಏನಿದೆ ಸೊ ಈ ಒಂದು ಆನಂದ್ ಮ್ಯಾರೇಜ್ ಆಕ್ಟ್ ಏನಿರುತ್ತೆ ಸೊ ಇದರ ಅನುಷ್ಠಾನದ ಕುರಿತು ಚರ್ಚೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಸೊ ದಿಸ್ ಇಂಪ್ಲಿಮೆಂಟೇಷನ್ ಅಂಡ್ ರಿಜಿಸ್ಟ್ರೇಷನ್ ಆಫ್ ಮ್ಯಾರೇಜಸ್ ಆಫ್ ಸಿಖ್ ಅಂಡರ್ ದಿ ಆನಂದ್ ಮ್ಯಾರೇಜ್ ಆಕ್ಟ್. ಸೊ ನಾವು ಪ್ರಶ್ನೆಯಲ್ಲೇ ನೋಡಿದಾಗೆ ಸೊ ಈ ಒಂದು ಆನಂದ್ ಮ್ಯಾರೇಜ್ ಆಕ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಸಿಖ್ಖರ ಒಂದು ಮದುವೆಗೆ ಅಥವಾ ಅವರ ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆಕ್ಟ್ ಆಗಿರುತ್ತೆ. ಸೊ ಇಟ್ ಈಸ್ ಅ ಲೀಗಲ್ ಫ್ರೇಮ್ವರ್ಕ್ ಸ್ಪೆಸಿಫಿಕ್ ಟು ಸಿಖ್ ಕಮ್ಯುನಿಟಿ. ಅಂದರೆ ಆಸ್ ಆಫ್ ನಾವು ಸಿಖ್ ಕಮ್ಯುನಿಟಿ ಅವರು ಸೊ ಹಿಂದೂ ಮ್ಯಾರೇಜ್ ಆಕ್ಟ್ ಏನಿದೆ ಸೊ ಅದರ ಅಡಿಯಲ್ಲಿ ಅವರ ಮ್ಯಾರೇಜ್ ಅನ್ನು ರಿಜಿಸ್ಟರ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಅವರದೇ ಆದ ಸ್ವಂತ ರಿಚುವಲ್ಸ್ ಇರುವ ಕಾರಣದಿಂದ ಸೊ ದೇ ಹ್ಯಾವ್ ಪ್ರಪೋಸ್ಡ್ ಅಥವಾ ದೇರ್ ಈಸ್ ಸ್ಪೆಷಲ್ ಆಕ್ಟ್ ದಟ್ ಈಸ್ ಕಾಲ್ಡ್ ಆಸ್ ಆನಂದ್ ಮ್ಯಾರೇಜ್ ಆಕ್ಟ್ ಅಂತ ಕರಿತೇವೆ. ಸೊ ಅದರ ಇಂಪ್ಲಿಮೆಂಟೇಷನ್ ಬಗ್ಗೆ ಇತ್ತೀಚೆಗೆ ಬಹಳ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆಕ್ಟ್ ಅನ್ನು ನಾವು ಆನಂದ್ ಮ್ಯಾರೇಜ್ ಆಕ್ಟ್ 1909 ಅಂತ ಕರಿತೇವೆ. ಸೊ ಇಟ್ ವಾಸ್ ಎನಾಕ್ಟೆಡ್ ಟು ರಿಮೂವ್ ದಿ ಡೌಟ್ಸ್ ರಿಗಾರ್ಡಿಂಗ್ ದಿ ವ್ಯಾಲಿಡಿಟಿ ಆಫ್ ದಿ ಮ್ಯಾರೇಜ್. ಸೊ ಈ ವಿವಾಹಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಅನುಮಾನಗಳನ್ನು ರಿಮೂವ್ ಮಾಡುವ ಕಾರಣದಿಂದ ಈ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಲೀಗಲ್ ರೆಕಗ್ನಿಷನ್ ಅಂದರೆ ಕಾನೂನಿನ ಒಂದು ಮಾನ್ಯತೆ ಯಾವಾಗ ಬಂದಿರುತ್ತೆ ಅಂದರೆ ಇನ್ 2012 ಅಂದರೆ 2012ರಲ್ಲಿ ಆನಂದ್ ಮ್ಯಾರೇಜ್ ಅಮೆಂಡ್ಮೆಂಟ್ ಆಕ್ಟ್ ವಾಸ್ ಪಾಸ್ಡ್ ಅಲೋಯಿಂಗ್ ಸಿಖ್ ಟು ರಿಜಿಸ್ಟರ್ ದೇರ್ ಮ್ಯಾರೇಜಸ್ ಅಂಡರ್ ದಿ ಆನಂದ್ ಮ್ಯಾರೇಜ್ ಆಕ್ಟ್. ಅಂದರೆ ಈ ಒಂದು ಕಾಯ್ದೆ ಅಡಿಯಲ್ಲಿ ಸೊ ಒಂದು ತಿದ್ದುಪಡಿಯನ್ನು 2012ರಲ್ಲಿ ಮಾಡ್ತಾರೆ. ಸೊ ಅದರ ಅಡಿಯಲ್ಲಿ ಸಿಖ್ ಕಮ್ಯುನಿಟಿ ಅವರು ಸೊ ಅವರ ಮದುವೆಗಳನ್ನು ನೋಂದಣಿ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನು ಮಾಡಬಹುದಾಗಿರುತ್ತೆ. ಸೊ ಇಟ್ ಪ್ರೊವೈಡ್ಸ್ ಲೀಗಲ್ ರೆಕಗ್ನಿಷನ್ ಟು ಯುನಿಕ್ ಮ್ಯಾರಿಟಲ್ ಟ್ರೆಡಿಷನ್ ಆಫ್ ದಿ ಸಿಖ್ ಕಮ್ಯುನಿಟಿ. ಅಂದರೆ ಪ್ರತಿಯೊಂದು ಕಮ್ಯುನಿಟಿ ಸೊ ಮದುವೆಗೆ ಸಂಬಂಧಪಟ್ಟಂತೆ ತನ್ನದೇ ಆಗಿರ್ತಕ್ಕಂಥ ಒಂದು ರಿಚುವಲ್ಸ್ ಅನ್ನು ಹೊಂದಿರುತ್ತೆ. ಸೊ ಆ ಒಂದು ರಿಚುವಲ್ಸ್ ಅನ್ನ ಔಟ್ ರೈಟ್ ಆಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಸೊ ಈ ಒಂದು ಕಾಯ್ದೆ ಸಪೋರ್ಟ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 11. ಸೊ ಯಾವ ನಗರವು ಡ್ಯುರಾಂಡ್ ಕಪ್ 2024 ಆಯೋಜಿಸುತ್ತಿದೆ? ಸೊ ವಿಚ್ ಸಿಟಿ ವಿಲ್ ಹೋಸ್ಟ್ ಡ್ಯುರಾಂಡ್ ಕಪ್ 2024? ಸೊ ಡ್ಯುರಾಂಡ್ ಕಪ್ ಈ ವರ್ಷ ನಮ್ಮ ಭಾರತ ದೇಶದಲ್ಲಿ 4 ನಗರಗಳಲ್ಲಿ ನಡೆಯುತ್ತೆ. ಆ 4 ನಗರಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ಕೋಲ್ಕತ್ತಾ ಮಾತ್ರ ನಾವು ಮೆನ್ಷನ್ ಮಾಡಿರ್ತೇವೆ. ಸೊ ಈ ವರ್ಷ ಕೋಲ್ಕತ್ತಾದಲ್ಲಿ ಈ ಒಂದು ಇವೆಂಟ್ ನಡೀತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಡ್ಯುರಾಂಡ್ ಕಪ್ ಅಂತಕ್ಕಂಥದ್ದು ಫುಟ್ಬಾಲ್ ಟೂರ್ನಮೆಂಟ್ ಆಗಿರುತ್ತೆ. ಸೊ ಈ ವರ್ಷ ಇದು ನಮ್ಮ ಭಾರತ ದೇಶದಲ್ಲಿ 4 ಡಿಫ್ರೆಂಟ್ ವೆನ್ಯೂಸ್ಗಳಲ್ಲಿ ನಡೆಯುತ್ತೆ. ಅಂದರೆ 4 ಪ್ರಮುಖ ಪ್ರದೇಶಗಳಲ್ಲಿ ನಡೀತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮೊದಲನೇದು ನಾನು ಪ್ರಶ್ನೆಯಲ್ಲೇ ಕೊಟ್ಟಿರ್ತಕ್ಕಂಥ ಕೋಲ್ಕತ್ತಾದಲ್ಲಿ ನಡೆಯುತ್ತೆ, ಎರಡನೇದು ಜಮ್ಶೆಡ್ಪುರ್ನಲ್ಲಿ ನಡೆಯುತ್ತೆ, ಮೂರನೇದು ಶಿಲಾಂಗ್ನಲ್ಲಿ ನಡೆಯುತ್ತೆ, ಇನ್ನೊಂದನ್ನ ಕಾಕ್ರಾಜಾರ್ನಲ್ಲಿ ನಡೀತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಟೂರ್ನಮೆಂಟ್ ಜುಲೈ 27ನೇ ತಾರೀಕಿನಿಂದ ಪ್ರಾರಂಭ ಆಗ್ತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಸೊ ಇದೊಂದು ಫುಟ್ಬಾಲ್ ಇವೆಂಟ್ ಆಗಿರುತ್ತೆ. ಸೊ ಇದರ ಇತಿಹಾಸವನ್ನು ನಾವು ನೋಡೋದಾದ್ರೆ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್
1888. ಯು ಕ್ಯಾನ್ ಸಿ ದಿಸ್ ಡೇಟ್. 1888ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಕಪ್ ಆಗಿರುತ್ತೆ. ಇದನ್ನು ನಾವು ಇಂಡಿಯಾಸ್ ಓಲ್ಡೆಸ್ಟ್ ಫುಟ್ಬಾಲ್ ಟೂರ್ನಮೆಂಟ್ ಅಂತ ಕರಿತೇವೆ. ಅಂದರೆ ಭಾರತ ದೇಶದ ಅತ್ಯಂತ ಹಳೆಯ ಒಂದು ಕ್ರೀಡಾಕೂಟ ಅಂತ ಹೇಳ್ಬೋದಾಗಿರುತ್ತೆ. ಸೊ ಏಷ್ಯನ್ ಫುಟ್ಬಾಲ್ ಹಿಸ್ಟ್ರಿಯಲ್ಲಿ ಇದನ್ನ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಫುಟ್ಬಾಲ್ ಕ್ರೀಡಾಕೂಟ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಸರ್ ಹೆನ್ರಿ ಮೋರ್ಟೈಮರ್ ಡ್ಯುರಾಂಟ್ ಇನ್ ಶಿಮ್ಲಾ. ಸೊ ಶಿಮ್ಲಾದಲ್ಲಿ ಹೆನ್ರಿ ಟೈಮರ್ ಅಂತಕ್ಕಂಥವ್ರು ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಯಾರಿಗೋಸ್ಕರ ಈ ಒಂದು ಟೂರ್ನಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಬ್ರಿಟಿಷ್ ಆರ್ಮ್ಡ್ ಫೋರ್ಸಸ್ ಅಂಡ್ ಇಂಡಿಯನ್ ಆರ್ಮಿ ರೆಜಿಮೆಂಟ್ಸ್. ಅಂದ್ರೆ ಬ್ರಿಟಿಷ್ ಸಶಸ್ತ್ರ ಪಡೆಗಳು ಭಾರತೀಯ ಸೇನೆಯ ರೆಜಿಮೆಂಟ್ಗಳೇನಿರ್ತವೆ ಅವರಿಗೋಸ್ಕರ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಫುಟ್ಬಾಲ್ ಟೂರ್ನಮೆಂಟ್ ಆಗಿರುತ್ತೆ. ಅದಾದ್ಮೇಲೆ ಮೋಹನ್ ಬಗನ್ ಎಂದು ಕರೀತಕ್ಕಂಥವ್ರು ಇವರು ಫಸ್ಟ್ ಸಿವಿಲಿಯನ್ ಕ್ಲಬ್ ಟು ಪಾರ್ಟಿಸಿಪೇಟ್ ಇನ್ ದಿ ಆರ್ಮಿ ರನ್ ಕಾಂಪಿಟೇಷನ್ ಇನ್ 1925. ಅಂದ್ರೆ 1925ರಲ್ಲಿ ಮೋಹನ್ ಬಗಾನ್ ಎಂದು ಕರೀತಕ್ಕಂಥ ವ್ಯಕ್ತಿ ಇವರು ಮೊದಲ ನಾಗರಿಕರಾಗಿ ಈ ಒಂದು ಕ್ಲಬ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ವರ್ಲ್ಡ್ ಕಿಸ್ವಾಲಿ ಲ್ಯಾಂಗ್ವೇಜ್ ಡೇ ಅಥವಾ ವಿಶ್ವ ಕಿಸ್ವಾಲಿ ಭಾಷಾ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಜುಲೈ 5ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನವನ್ನ ಯುನೆಸ್ಕೋ ಹೆಡ್ ಕ್ವಾರ್ಟರ್ಸ್ ಇನ್ ಪ್ಯಾರಿಸ್ ನಲ್ಲಿ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ಕಿಸ್ವಾಲಿ ಲ್ಯಾಂಗ್ವೇಜ್ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಕಿಸ್ವಾಲಿ ಎಜುಕೇಶನ್ ಅಂಡ್ ಕಲ್ಚರ್ ಆಫ್ ಪೀಸ್ ಅಂತ ಕರಿತೇವೆ. ಅಂದ್ರೆ ಶಿಕ್ಷಣ ಮತ್ತು ಶಾಂತಿಯ ಸಂಸ್ಕೃತಿ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಕಿಸ್ವಾಲಿ ಭಾಷೆಯನ್ನ ಎಲ್ಲಿ ಹೆಚ್ಚಾಗಿ ಮಾತಾಡ್ತಾರೆ ಅಂದ್ರೆ ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ವೈಡ್ಲಿ ಸ್ಪೋಕನ್ ಲ್ಯಾಂಗ್ವೇಜಸ್ ಇನ್ ಸಬ್ ಸಹರನ್ ಆಫ್ರಿಕಾ. ಅಂದ್ರೆ ಸಹರಾ ಕೆಳಗಡೆ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಅತ್ಯಂತ ಹೆಚ್ಚಾಗಿ ಮಾತಾಡ್ತಕ್ಕಂಥ ಒಂದು ಭಾಷೆ ಆಗಿರುತ್ತೆ. ಟಾಪ್ 10 ಮೋಸ್ಟ್ ಸ್ಪೋಕನ್ ಲ್ಯಾಂಗ್ವೇಜಸ್ ಗ್ಲೋಬಲಿ ವಿತ್ ಓವರ್ 230 ಮಿಲಿಯನ್ ಸ್ಪೀಕರ್ಸ್. ಅಂದ್ರೆ ಟಾಪ್ 10 ಅಲ್ಲಿ ಇದರ ಒಂದು ಸ್ಥಾನವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಜಗತ್ತಿನಾದ್ಯಂತ 230 ಮಿಲಿಯನ್ ಸ್ಪೀಕರ್ಸ್ ಅಥವಾ ಈ ಭಾಷೆಯನ್ನ ಮಾತಾಡ್ತಕ್ಕಂಥ ಒಂದು ಜನಾಂಗವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ DRDO ಅನ್ವೀಲ್ಸ್ ಇಂಡಿಜಿನಸ್ ಲೈಟ್ ಟ್ಯಾಂಕ್. ಇದನ್ನ ಜೋರೋವರ್ ಅಂತ ಕರಿತೇವೆ. ಸೊ ಹೆಸರನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಇದನ್ನ ನಾವು ಲೈಟ್ ವೇಟ್ ಅಂದ್ರೆ ಅತ್ಯಂತ ಹಗುರವಾಗಿರ್ತಕ್ಕಂಥ ಟ್ಯಾಂಕರ್ ಆಗಿರುತ್ತೆ. ಸೊ ಹಗುರವಾಗಿರುವ ಕಾರಣದಿಂದ ಇದು ಎತ್ತರದ ಪ್ರದೇಶಗಳಲ್ಲೂ ಕೂಡ ತುಂಬಾ ಸುಲಭವಾಗಿ ಬಳಕೆ ಮಾಡಬಹುದಾಗಿರ್ತಕ್ಕಂಥ ಟ್ಯಾಂಕರ್ ಆಗಿರುತ್ತೆ. ಸೊ ಇದಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಜೋರೋವರ್ ಅಂತ ಇದನ್ನ ನಾಮಕರಣ ಮಾಡಿರ್ತಾರೆ. ಸೊ ಇದನ್ನ ತಯಾರಿ ಮಾಡಿರ್ತಕ್ಕಂಥವ್ರು ಯಾರು ಅಂತ ನಿಮ್ಗೆ ಪ್ರಶ್ನೆ ಕೇಳ್ತಾರೆ. ಸೊ DRDO ಮತ್ತೆ ಲಾರ್ಸನ್ ಅಂಡ್ ಟೋಬ್ರಾ ಅಂದ್ರೆ LNT ಅಂತ ಹೇಳ್ತೇವೆ. ಸೊ ಅವರಿಬ್ಬರೂ ಕೂಡ ಜಂಟಿಯಾಗಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಟ್ಯಾಂಕ್ ಸಿಸ್ಟಮ್ ಆಗಿರುತ್ತೆ. ಸೊ ವರ್ಲ್ಡ್ ಝೂನೋಸಿಸ್ ಡೇ 2024. ಸೊ ಈ ಒಂದು ದಿನವನ್ನ ಜುಲೈ 6ನೇ ತಾರೀಕು ಈ ವರ್ಷ ನಾವು ಆಚರಣೆ ಮಾಡಿರ್ತೇವೆ. ಸೊ ಈ ಒಂದು ದಿನ ಝೂನೋಸಿಸ್ ಡಿಸೀಸ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಅವೇರ್ನೆಸ್ ಅಥವಾ ಜಾಗೃತಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಝೂನೋಸಿಸ್ ಡಿಸೀಸಸ್ ಅಂದರೆ ಝೂ ಅಂದರೆ ಪ್ರಾಣಿಗಳು. ಸೊ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ಒಂದು ಎಚ್ಚರಿಕೆಯನ್ನು ನೀಡ್ತಕ್ಕಂಥ ಒಂದು ದಿನವಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೆ ಇದನ್ನು ನಾವು ಜುಲೈ 6 ಆಚರಣೆ ಮಾಡ್ತೀವಿ ಅಂದರೆ ಟು ಕಮಾಮರೇಟ್ ದಿ ಫಸ್ಟ್ ಸಕ್ಸಸ್ಫುಲ್ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ರೇಬಿಸ್ ವ್ಯಾಕ್ಸಿನ್ ಬೈ ಫ್ರೆಂಚ್ ಬಯೋಲಿಸ್ಟ್ ಲೂಯಿಸ್ ಪ್ಯಾಸ್ಚರ್. ಸೊ ಲೂಯಿಸ್ ಪ್ಯಾಸ್ಚರ್ ಅವರು ಮೊಟ್ಟ ಮೊದಲ ಚುಚ್ಚುಮದ್ದನ್ನು ಈ ಒಂದು ರೇಬಿಸ್ ಕಾಯಿಲೆಗೆ, ಬಿಕಾಸ್ ರೇಬಿಸ್ ಕಾಯಿಲೆ ಕೂಡ ಪ್ರಾಣಿಗಳಿಂದ ಅಂದ್ರೆ ನಾಯಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಚುಚ್ಚುಮದ್ದನ್ನ 1885 1885ರಲ್ಲಿ ಜುಲೈ 6ನೇ ತಾರೀಕು ನೀಡಿರುವ ಕಾರಣದಿಂದ ಜುಲೈ 6ನೇ ತಾರೀಕನ್ನು ನಾವು ವರ್ಲ್ಡ್ ಝೂನೋಸಿಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೇವೆ ಅಥವಾ ಅಬ್ಸರ್ವ್ ಮಾಡ್ತೇವೆ. ಸೊ ಇಂಟರ್ನ್ಯಾಷನಲ್ ಡೇ ಆಫ್ ಕೋಆಪರೇಟಿವ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಸಹಕಾರಿ ಸಂಘಗಳ ದಿನ. ಸೊ ಈ ಒಂದು ದಿನವನ್ನ ಈ ವರ್ಷ ಜುಲೈ 6ನೇ ತಾರೀಕು ಆಚರಣೆ ಮಾಡಿರ್ತಾರೆ. ಬಟ್ ಯೂಶುವಲಿ ಇದನ್ನ ಫಸ್ಟ್ ಸ್ಯಾಟರ್ಡೇ ಆಫ್ ಜುಲೈ, ಸೊ ಜುಲೈನಲ್ಲಿ ಬರ್ತಕ್ಕಂಥ ಮೊದಲ ಶನಿವಾರದಂದು ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ನಮ್ಮ ಒಂದು ದೇಶ ಆಗಿರ್ಬೋದು ಅಥವಾ ಒಂದು ಊರಾಗಿರ್ಬೋದು ಅವುಗಳ ಪ್ರಗತಿಯಲ್ಲಿ ಸಹಕಾರಿ ಸಂಘಗಳ ಕೊಡುಗೆಯನ್ನು ನೆನಪಿಸಿಕೊಳ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಕೋಆಪರೇಟಿವ್ಸ್ ಬಿಲ್ಡಿಂಗ್ ಅ ಬೆಟರ್ ಫ್ಯೂಚರ್ ಫಾರ್ ಆಲ್. ಅಂದ್ರೆ ಸಹಕಾರ ಸಂಸ್ಥೆಗಳು ಎಲ್ಲರಿಗೂ ಉತ್ತಮ ಭವಿಷ್ಯವನ್ನು ನಿರ್ಮಿಸುವುದು ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 720ಗೆ ಬಂದಿದ್ದೇವೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಥ್ರೂ ದ ಕ್ವೆಶನ್ಸ್ ಅಂಡ್ ಗಿವ್ ಅಸ್ ದಿ ಆನ್ಸರ್ಸ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತವೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.